ಎಷ್ಟು ಕಾಲ? 2300 ದಿನಗಳು. ನಿನ್ನೆ ನಾನು ಕಲ್ತಿದ್ದೇವೆ 2 ದಿನಗಳು ಅಂದರೆ, ಒಂದು ದಿನ ಅಂದರೆ 1 ವರ್ಷ. ಮತ್ತೊಂದ್ಸಲ ನಾನು ರಿಪೀಟ್ ಮಾಡೋದಿಲ್ಲ. 1 ದಿನ ಅಂದರೆ 1 ವರ್ಷ. ಹಂಗ ಇಲ್ಲಿ ಸ್ವಾಮಿ ಹೇಳ್ತಕ್ಕಂಥನಾಗಿದ್ದಾನೆ, ನಿನ್ನ ಜನಗಳಿಗೋಸ್ಕರ ನಾನೇನು ಮಾಡಿದ್ದೇನೆ, ಈ ಪವಿತ್ರ ಎಲ್ಲ ಶುದ್ಧೀಕರಿಸಲಿಕ್ಕೋಸ್ಕರ, ಈ ಜನಾಂಗವನ್ನು ಪವಿತ್ರ ಮಾಡಲಿಕ್ಕೋಸ್ಕರ ಈ ಒಂದು ನಿನಗೆ ಪ್ರವಾದನೆ ಕೊಡ್ತಾ ಇದ್ದೇನೆ, ಒಂದು ವಾಗ್ದಾನ ಕೊಡ್ತಾ ಇದ್ದೇನೆ. 2300 ದಿನಗಳ ಒಂದು ಪ್ರವಾದನೆ ಕೊಡ್ತಾ ಇದ್ದೇನೆ. ಅದರಲ್ಲಿ ಏನಾಗ್ತದೆ, ಏನು ಕಾರ್ಯ ಆಗ್ತದೆ? ಅದಕ್ಕಾಗಿ ಈ 2300 ದಿನಗಳು ಈ ಕಾರ್ಯ ಶುರು ಮಾಡುವಾಗ ಇದು ಯಾವಾಗ ಶುರು ಆಗ್ತದೆ, ಎಲ್ಲಿಂದ ಶುರು ಆಗ್ತದೆ, ಹೇಗೆ ಶುರು ಆಗ್ತದೆ ಅಂತ ಈ ಒಂದು ವಿಷಯವನ್ನ ದೇವರು ತನ್ನ ಮಗನಾಗಿರ್ತಕ್ಕಂಥ ದಾನಿಯೇಲನಿಗೆ ಬಹಳ ಸ್ಪಷ್ಟವಾಗಿ ಆತನು ಪ್ರಕಟಿಸ್ತಕ್ಕಂಥನಾಗಿದ್ದಾನೆ. ದಾನಿಯೇಲ 9ನೇ ಅಧ್ಯಾಯ 24ನೇ ವಚನ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧಗಳನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ದೇವರ ರಾಜ್ಯವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪಟ್ಟಣಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿರ್ದಿಷ್ಟಪಟ್ಟಿದೆ. ಸೊ ನೀನು ಪ್ರಾರ್ಥನೆ ಕೇಳಿ, ನಿನ್ನ ಪ್ರಾರ್ಥನೆಯನ್ನ ಆಲಿಸಿ, ನಾನು ನಿನಗೆ ಒಂದು ಕಾಲಾವಕಾಶ ಮಾಡಿಕೊಡ್ತಾ ಇದ್ದೇನೆ, ಒಂದು ಸಮಯವನ್ನು ಮಾಡಿಕೊಡ್ತೇನೆ. ನಿಮ್ಮ ಜನಗಳನ್ನ ಬಿಡುಗಡೆ ಮಾಡಲಿಕ್ಕೆ ನಾನು ತೀರ್ಮಾನ ಮಾಡಿಕೊಟ್ಟಿದ್ದೇನೆ. ಆ ಬಿಡುಗಡೆ ಮಾಡ್ತಕ್ಕಂಥ ತೀರ್ಮಾನ ಏನಂದ್ರೆ, ನಿಮಗೆ ಎಷ್ಟು ಕಾಲ? 70 ವಾರಗಳನ್ನು ಕೊಟ್ಟಿದ್ದೇನೆ. ಎಷ್ಟು ಕಾಲ? 70 ವಾರಗಳು. ಈ 2300 ದಿನಗಳ ಪ್ರವಾದನೆಯಲ್ಲಿ ಈ ಒಂದು ಕಾಲಾವಕಾಶದಲ್ಲಿ ನಿನ್ನ ಕೊಟ್ಟಿರ್ತಕ್ಕಂಥ ಸಮಯ, ನಿನ್ನ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಸಮಯ, ನಿಮ್ಮ ಕಷ್ಟದ ಪರಿಹಾರ ಮಾಡ್ತಕ್ಕಂಥ ಸಮಯ, ನಾನು ನಿಮಗೆ ಎಷ್ಟು ಕಾಲ ಕೊಟ್ಟಿದ್ದೇನೆ? 70 ವಾರಗಳನ್ನು ಕೊಟ್ಟಿದ್ದೇನೆ. ಈ 70 ವಾರ ನೋಡುವಾಗ ಪ್ರಿಯರೇ, ಪೇತ್ರನು ಒಂದ್ಸಲ ಪ್ರಾರ್ಥನೆ ಮಾಡ್ತಾನೆ. ಪೇತ್ರನ ಹತ್ರ ಬರ್ತಾನೆ, ಸ್ವಾಮಿ ಹತ್ರ ಪೇತ್ರನ ಬರ್ತಾನೆ. ಪೇತ್ರನ ಬಂದು ಒಂದು ಪ್ರಾರ್ಥನೆ ಕೇಳ್ತಾನೆ. ಏನಂತ? ಸ್ವಾಮಿ, ನಮ್ಮ ತಮ್ಮ ಭಾಳ ಬದ್ಮಾಸನ, ನಮ್ಮ ಅಣ್ಣ ಭಾಳ ಬದ್ಮಾಸನ. ಯಾರಾದರೂ ನನಗೆ ವಿರುದ್ಧವಾಗಿ ತಪ್ಪು ಮಾಡಿದಾಗ ಎಷ್ಟು ಸಲ ಅಂತ ಅವನಿಗೆ ಕ್ಷಮೆ ಮಾಡಲಿ ಅಂತ. ಹಲೋ, ಎಷ್ಟು ಸಲ? 70 ಸಲ. 70 ಸಲ ಅಂದ್ರೆ ಲೆಕ್ಕ ಮಾಡಿದ್ರೆ ಎಷ್ಟಾಗ್ತದೆ ಅದು? ಹಲೋ, ದಯಮಾಡಿ ಗೊತ್ತು, ಇಲ್ಲಿ ಕುಳಿತಕ್ಕೋರು ನಿಮಗೆಲ್ಲ ಒಂದು ವಿಜ್ಞಾಪನೆ ಮಾಡ್ತೇನೆ. ಒಂದು ಪೆನ್ ತಗೊಳ್ರಿ, ಒಂದು ಪೇಪರ್ ತಗೊಳ್ರಿ, ನೀವು ಲೆಕ್ಕ ಮಾಡಬೇಕು. ಆ್ಯಕ್ಚುಲಿ ಐ ಆಮ್ ವೆರಿ ಪುವರ್ ಇನ್ ಮ್ಯಾಥಮೆಟಿಕ್ಸ್. ನಾನು ಮ್ಯಾಥಮೆಟಿಕ್ಸಲ್ಲಿ ಭಾಳ ಸ್ವಲ್ಪ ಅಷ್ಟು ನನಗೆ ಲೆಕ್ಕ ಬರೋದಿಲ್ಲ. ಆದರೆ ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥವ್ರು ಭಾಳ ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದೀರಿ, ಬ್ಯಾಂಕ್ನಲ್ಲಿ ಕೆಲಸ ಮಾಡೋರಿದ್ದೀರಿ, ಅಲ್ಲಲ್ಲಿ ಕೆಲಸ ಮಾಡೋರಿದ್ದೀರಿ. ನಿಮ್ಮ ಲೆಕ್ಕ ಚೋಲ ಕೋನದ, ನನಗೆ ಲೆಕ್ಕ ಕೋನಲ್ಲ. ಆದರೆ ಸ್ವಲ್ಪ ಕಲ್ತಿದ್ದ ಲೆಕ್ಕ ನಿಮಗೆ ತಿಳಿಸ್ತಾ ಇದ್ದೇನೆ. ಆದರೆ ಐ ವಾಂಟ್ ಟು ಹ್ಯಾವ್ ಟುಡೇ ಸಮ್ ಕ್ಯಾಲ್ಕುಲೇಷನ್ ಇನ್ ದಿಸ್ ಪ್ರಾಫೆಸಿ. ಈ ಪ್ರವಾದನೆಯಲ್ಲಿ ಕೆಲವು ಲೆಕ್ಕ ಮಾಡ್ತಕ್ಕಂಥ ಒಂದು ವಿಚಾರ ಇದೆ. 70 ವಾರಗಳು ಅಂದರೆ ಸ್ವಾಮಿ ಪೇತ್ರನಿಗೆ ಹೇಳ್ತಾನೆ, ನೀನು ಎಷ್ಟು ಸಲ ಕ್ಷಮಾಪಣೆ ಮಾಡಬೇಕು? 70 ಸಲ. 70 ಸಲ ಅಂತ ಹೇಳುವಾಗ ಅದೆಷ್ಟು ಸಲ ಆಗ್ತದೆ? ಹಲೋ, 490 ಸಲ. ಸೊ ಅಂದರೆ ಈ ಜನಾಂಗಗಳಿಗೆ ದೇವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಏನಂದ್ರೆ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ ದಾನಿಯೇಲನೇ, ನಿನಗೆ ನಾನು ಒಂದು ಸಮಯ ಕೊಡ್ತೇನೆ, ನಿಮ್ಮ ಜನಗಳಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ. ಇದು 70 ಅಂದರೆ 490 ದಿನಗಳನ್ನು ನೀನು ಕೊಡ್ತಾ ಇದ್ದೇನೆ, 490 ವರ್ಷಗಳನ್ನು ನೀನು ಕೊಡ್ತಾ ಇದ್ದೇನೆ. ಈ 490 ಅಥವಾ 400 ಇದು 70 ವಾರಗಳು ಎಲ್ಲಿಂದ ಶುರು ಆಗ್ತದೆ? ಹಲೋ, 70 ವಾರಗಳು ಎಲ್ಲಿ ಶುರು ಆಗ್ತದೆ? ಎಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಸಾಧ್ಯ? ಇದು ಎಲ್ಲಿಂದ ನಾವು ಲೆಕ್ಕ ಮಾಡಬೇಕು? ಯಾಕಂದ್ರೆ ಯಾವುದೇ ಹೇಳಬೇಕಾದ್ರೆ ಬೈಬಲ್ ಆಧಾರ ಇಲ್ಲದೆ ಹೇಳಿದ್ರೆ ತಪ್ಪಾಗ್ತದೆ. ಸೊ ಫಾರ್ ಎವ್ರಿ ಇನ್ಫಾರ್ಮೇಶನ್ ವಿ ನೀಡ್ ಎ ಬೈಬಲ್ ಟೆಕ್ಸ್ಟ್.
ಅದಕ್ಕೋಸ್ಕರ ಬೈಬಲ್ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ಈ ವಾಕ್ಯ ಈ 2300 ದಿನಗಳ ಒಂದು ಪ್ರವಾದನೆ ನೀವು ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕಂತ ಬೈಬಲ್ ಸತ್ಯವೇದ ವಾಕ್ಯದಲ್ಲಿ ದಾನಿಯೇಲ 9ನೇ ಅಧ್ಯಾಯ 25ನೇ ವರ್ಷದಲ್ಲಿ ಒಂದು ವಾಕ್ಯ ನೋಡ್ತೇವೆ. ಇದನ್ನು ತಿಳಿದು ಮುಂದಟ್ಟು ಮಾಡಿಕೋ, ಇದನ್ನು ತಿಳಿದು ಮನದಟ್ಟು ಮಾಡಿಕೋ. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ತಮ್ಮ ದೈವೋಕ್ತಿಯು ಹರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದು 62 ವಾರಗಳಿರುವುದು. ಅದಕ್ಕೆ ಓಕೆ ಸಾಕ್ಯಮ್ಮ, ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಇದು ಎಲ್ಲಿಂದ ಪ್ರಾರಂಭ ಆಗ್ಬೇಕು ಅಂತಂದ್ರೆ ಇದು ಯೆರೂಸಲೇಮನ್ನ ಪುನಃ ಕಟ್ಟಲಿಕ್ಕೆ ಒಂದು ಆಜ್ಞೆ ಹೊರಡಿಸ್ತಕ್ಕಂಥ ದಿನದಿಂದ ಹಿಡ್ಕೊಂಡು ಈ 2300 ದಿನಗಳ ಈ ಪ್ರವಾದನೆಯನ್ನ ಪ್ರಾರಂಭ ಆಗಬೇಕು. ಅಲ್ಲಿಂದ 70 ವಾರಗಳ ಕಾಲ ನಿನ್ನ ಜನಗಳಿಗೆ ಏನು ಮಾಡಿದ್ದೇನೆ, ನಾನು ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ದಾನಿಯೇಲನಿಗೆ ದೇವದೂತರ ಮುಖಾಂತರವಾಗಿ ತಿಳಿಯಪಡಿಸಿದ್ದಾರೆ. ಪ್ರಿಯರೇ, ಇವತ್ತಿನ ದಿವಸದಲ್ಲಿ ಅಲ್ಲಿ ಆಜ್ಞೆಗಳು ಹೊರಡಿಸಲ್ಪಡ್ತು. ಈ ಸಮಯದಲ್ಲಿ ಯಾವಾಗ ಸಮಯ ಅಂತಂದ್ರೆ ಈ ಜನಾಂಗ ದಾನಿಯೇಲನು ಯಾವ ಕಾಲದಲ್ಲಿ, ಮೇದು ಮತ್ತು ಪಾರ್ಶಿಯರ ಕಾಲದಲ್ಲಿ ಇವನು ಜೀವನ ಮಾಡ್ತಕ್ಕಂಥ ಕಾಲ ಇತ್ತು. ಆ ಕಾಲದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಜನಗಳಿಗೆ ಬಿಡುಗಡೆ ಮಾಡಿದ್ರು. ನಿಮ್ಮ ಜನಗಳಿಗೆ ಹೋಗ್ರಿ, ನಿಮ್ಮ ಊರಿಗೆ ಹೋಗ್ರಿ. ಎಲ್ಲಿ ಹೋಗ್ರಿ? ಬ್ಯಾಬಿಲೋನ್ ದೇಶದಲ್ಲಿರ್ತಕ್ಕಂಥ ರಾಜನಾಗಿರ್ತಕ್ಕ ನೆಬೂಕದ್ನೆಚ್ಚರನು ನಿಮ್ಮನ್ನೇನು ಮಾಡಿದ್ದಾನೆ, ಗುಲಾಮರಾಗಿ ಮಾಡಿದ್ದಾನೆ. ಬ್ಯಾಬಿಲೋನ್ ದೇಶದ ರಾಜನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನು ನಿಮ್ಮನ್ನ ಆಳಾಗಿ ದುಡಿಸ್ಕೊಂಡಿದ್ದಾನೆ. ಅನೇಕ ವರ್ಷಗಳ ಕಾಲ ನೀವು ಕಷ್ಟಪಡ್ತಾ ಇದ್ದೀರಿ. ಆದರೆ ನಿಮಗೆ ಈ ದಿನ ನಿಮ್ಗೆ ಹೇಳ್ತಕ್ಕಂಥನಾಗಿದ್ದೇನೆ, ನೀವೇನು ಮಾಡಬೇಕು, ಸುಮಾರು 63 ವರ್ಷ ಕಾಲ 62 ವರ್ಷ ಕಾಲ ಈ ಕಷ್ಟದಲ್ಲಿ ಇದ್ದಿದ್ದ ನಿಮ್ಗಳಿಗೆ ಮೇದು ಮತ್ತು ಪಾರ್ಶ್ಯರ ರಾಜ್ಯಗಳಾಗಿರ್ತಾರೆ, ನಾವು ನಿಮಗೆ ಬಿಡುಗಡೆ ಮಾಡ್ತೇವೆ. ಹೋಗ್ರಿ, ಏನು ಮಾಡ್ರಿ, ನಿಮ್ಮೂರಿಗೆ ಹೋಗ್ರಿ. ನಿಮ್ಮೂರಿಗೆ ಹೋಗಿ ನಿಮ್ಮ ದೇವಸ್ಥಾನ ಕಟ್ಕೊಳ್ರಿ. ಯೆರೂಸಲೇಮನ್ನ ಹಾಳಾಗಿರ್ತಕ್ಕಂಥ ದೇವಸ್ಥಾನ ಪುನಃ ನೀವು ಕಟ್ಕೊಳ್ರಿ. ಆ ಆಜ್ಞೆ ಹೊರಡಿಸಿದಾಗ ಕೆಲವರು ಅಲ್ಲಿಂದ ವಾಪಸ್ ಹೋಗಲಕ್ಕೆ ತಯಾರಿಲ್ಲ. ನಮ್ಮ ಕ್ರೈಸ್ತರದು ಎಂಥ ಒಂದು ಪರಿಸ್ಥಿತಿ ಇದೆ, ದಯಮಾಡಿ ಕ್ಷಮಿಸಬೇಕು. ಕೆಲವು ಸಮಯದಲ್ಲಿ ನಾವು ಒಂದೊಂದು ಪದಗಳನ್ನು ಅನುಭವದಿಂದ ಹೇಳ್ತಾ ಇದ್ದಾನೆ. ಎಲ್ಲಿಂದ 30 ವರ್ಷ ದೇವರ ಸೇವಕನಾಗಿ ಸೇವೆ ಮಾಡಿರ್ತಕ್ಕಂಥ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ನಮ್ಮ ಜನ ಎಂಥ ಜನ ಅಂದರೆ, ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಎಲ್ಲಿ ಹೋಗ್ರಿ, ಯೆರೂಸಲೇಮಿಗೆ ಯಾರು ಪ್ರಾರ್ಥನೆ ಮಾಡಿದ್ದಾರೆ? ದಾನಿಯೇಲ ಪ್ರಾರ್ಥನೆ ಮಾಡಿದ್ದಾನೆ. ದಾನಿಯೇಲ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ದೇವರೇನು ಮಾಡಿದ್ದಾನೆ, ರಾಜರ ಮನಸ್ಸಿನಲ್ಲಿ ಪ್ರೇರೇಪಣೆ ಮಾಡಿ, ಕೊರೇಷನು ಮತ್ತು ದಾರಿವೇಶ್ಯರ ಮನಸ್ಸಿನಲ್ಲಿ ಪ್ರೇರೇಪಣೆ ಮಾಡಿ ಅವ್ರಿಗೊಂದು ಆಜ್ಞೆಯನ್ನು ಹೊರಡಿಸಿದನು. ನೀವು ಹೋಗ್ರಿ, ನಿಮ್ಮ ಜನಾಂಗಕ್ಕೆ ಹೋಗ್ರಿ, ನಿಮ್ಮ ಊರಿಗೆ ಹೋಗ್ರಿ, ನಿಮ್ಮ ಊರಿಗೆ ಹೋಗಿ ಪುನಃ ನಿಮ್ಮ ದೇವಾಲಯ ಕಟ್ಕೊಳ್ರಿ, ಪುನಃ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಅವರು ಆಜ್ಞೆ ಹೊರಡಿಸಿದ್ರು. ಆದರೆ ಇವರು ಎಲ್ಲಿ ಗುಲಾಮರಾಗಿದ್ರೋ ಅಲ್ಲೇ ಬಹಳ ಚಲೋ ಇದ್ರು. ದಯಮಾಡಿ ನನಗೆ ಜ್ಞಾಪಕ್ಕಿದೆ, ನಮ್ಮ ಮುತ್ತೆ ಅವ್ರು ಒಂದು ಕತೆ ಹೇಳ್ತೀರಿ. ನಮ್ಮ ಮುತ್ತನ ಕತೆ ಅಪ್ಪಲಿ ನಿಮ್ಮ ಮುತ್ತರ ಕತೆ ಬಿ ಹಂಗೆ ಅದ. ಇವ್ರ ಮೇಲೆ ರೊಕ್ಕ ಇದ್ದಿಲ್ಲ ಅಂತ ಹಳೆ ಕಾಲದಾಗ ಸ್ವಲ್ಪ ರೊಕ್ಕ ಇತ್ತು ಈ ಮಂದಿ, ಕೆಲವ್ರ ಮೇಲೆ ರೊಕ್ಕ ಇತ್ತು. ತಹಸೀಲ್ ಕಡೆಂದು ರೊಕ್ಕ ಕಟ್ಲಾಕ ಮಂದಿ ಮೇಲೆ ರೊಕ್ಕ ಇಲ್ಲಿ ಕಡೆಂದು ಎಷ್ಟೋ ಮಂದಿ ಅಂದ್ರೆ ತಹಸೀಲ್ ಕಟ್ಟೋದು ಬಿಟ್ಟುಕೊಟ್ಟು ಯಾರು ತಹಸೀಲ್ ಕೊಟ್ಟವು ಅವರೇ ಹೊಲಕ್ಕೆ ಕೊಟ್ಟಾಕೆ ಹೋಗಿ. ಒಂದು ಸಲ ನಮ್ಮ ಮುತ್ತನ ಬಳಿ 1500 ರೂಪಾಯಿ ಇದ್ದು ಅಂತ. ಆ ಕಾಲದಲ್ಲಿ 15 ರೂಪಾಯಿ ಅಂದ್ರೆ ಭಾಳ ರೊಕ್ಕ ಹೆಚ್ಚಿಗೆ. ಒಬ್ಬ ಅಲ್ಲಿರ್ತಕ್ಕಂಥ ಮರಾಠ ಮನುಷ್ಯ ಬಂದು, ನೋಡುವ ಭೀಮಪ್ಪ, ನನ್ನ ಬಲ್ಲಾರ ರೊಕ್ಕ ಕಟ್ಲಕ್ಕಿಲ್ಲ, ಒಂದು 20 ಎಕರೆ ಜಮೀನು ಏನು ಮಾಡ್ತೆ 15,000 ರೂಪಾಯಿದಾಗ ಕೊಟ್ಟಾಗ್ತಾ ಹೋಗಿ ತಗೋ, ಒಳ್ಳೆ ಭೂಮಿ. ಇವ ಏನಂದು ಕುನದ, ಸಾಬ್ರೆ ಅದೆಲ್ಲ ಯಾಕೆ ನಮಗೆ ಹೇಳ್ತೀರಿ, ನಾವು ಖಳ ಹುಡುಗಿ ಬದುಕೋ ಕುಲ ನಾವು. ಅಲ್ಲಲ್ಲಯ್ಯ, ಯಾವ ಕುಲ ಇದು? ಖಳ ಹುಡುಗಿ. ನಮಗೆ ದುನೇ ಶಿವರ್ ಅದ. ಅವ್ರದ್ದು ಶಿವರ್ ನಮ್ಮದೇ ಅದ, ಇವ್ರ ಶಿವರ್ ನಮ್ಮದೇ ಅದ, ಇವ್ರ ಶಿವರ್ ನಮ್ಮದೇ ಅದ.
ಅದಕ್ಕೆ ನಮ್ಗೆ ಯಾಕ್ರಿ ಹೊಲ ಬೇಕು? ವರ್ಷಗಟ್ಲೆ ಜೋಳ ಸಿಗ್ತಾವ, ವರ್ಷಗಟ್ಲೆ ಅವ್ರ ಚಪ್ಪಲಿ ಅವ್ರದ್ದು ಬಟ್ಟೆ ಕೊಡ್ತಾವ, ನಮಗೆ ಯಾಕ್ರಿ ಇದೆಲ್ಲ? ಬೇಡ್ಕೊಮ್ಮ ಕುಲಕ ಮ್ಯಾಕ್ ತರ್ಬೇಕಂದ್ರ ಅದು ಅಲ್ಲೇ ಉಳ್ಕೊಳ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಯಾಕೆ ಈ ಮಾತು ಹೇಳ್ತಂದ್ರೆ, ಬಹಳ ಜನ ತಾವು ಮ್ಯಾಲಕ್ಕೆ ಬರ್ರಿ ಅಂತಂದಾಗ ಅವ್ರ ಮ್ಯಾಲಕ್ಕೆ ಬರ್ಲಾಗ್ತಾ ಇರಲಿಲ್ಲ. ಮಿಷನರಿಗಳು ಸಾಳಿ ಕಳಿಸಿರೋ ಮಕ್ಕಳಿಗಂದ್ರೆ ಒಯ್ದು ಕರೆಸಿದ ಮುಚ್ಚಕ್ಕಿನ ಎಷ್ಟೋ ಮಂದಿ ಕಳಿಸಿಲ್ಲ. ಯಾವ ಕಳಿಸ್ಯಾರ? ಇವತ್ತು ಅವ್ರು ದೊಡ್ಡ ವ್ಯಕ್ತಿಗಳಾಗಿ ಅವ್ರು ಅಮೆರಿಕಾದಾಗ ಹೋಗಿರಬೇಕು, ಹೈದರಾಬಾದ್ ಬಾಂಬೆದಲ್ಲಿ ಹೋಗಿರಬೇಕು, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಸೊ ಈ ಜನ, ಯಾವ ಜನ? ಇಸ್ರಾಯೇಲ್ ಜನರ ಇವ್ರಿಗೆ ಬಿಡುಗಡೆ ಮಾಡಿಕೊಟ್ಟಾಗೂ ಸಹ ಇವ್ರೇನು ಮಾಡಿದ್ರು? ಆ ಗುಲಾಮತನದಲ್ಲಿ ನಮಗೆ ಬಹಳ ಚಲೋ ಅಂತ ಅಲ್ಲೇ ಉಳ್ಕೊಂಡ್ರು. ಅನೇಕ ನಾವೇನಂದರೆ ಕುಡುಕ್ತಾನೆ ಅಂತಕ್ಕಂಥ ಗುಲಾಮದಲ್ಲಿ ಇನ್ನೂ ಹಾಗೆ ಇದ್ದೇವೆ. ತಂಬಾಕು ಗುಟ್ಕ ಅಂತಕ್ಕಂಥ ಗುಲಾಮತನದಲ್ಲಿ ಹಾಗೆ ನಮಗೆ ಬ್ಯಾಡ್ರಿ, ಇದು ಬ್ಯಾಡ್, ಇದು ಚಲೋ ಅದ, ಭಾಳ ಚಲೋ ಅದ, ಮುಂಜಾನೆ ಹೇಳ್ತಿಕ್ಲೇಬೇಕು ನಮಗೆ. ಹಣದಾಸೆ ಗುಲಾಮದಲ್ಲಿ, ಮನೆ ಕಟ್ತಕ್ಕಂಥ ಗುಲಾಮದಲ್ಲಿ, ಮದುವೆ ಮಾಡ್ಕೊಳ್ತಕ್ಕಂಥ ಗುಲಾಮಗಿದೆಯಲ್ಲಿ, ಸೇವೆಗೆ ಬರ್ಲಕ್ಕ ಮನಸ್ಸು ಅದ, ಬರದೇ ಇರ್ತಕ್ಕಂಥ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಭಾಳ ಜನ ಏನು ಮಾಡ್ತೇವೆ? ಎಲ್ಲ ಸಬರೇನ ಭಾಳ ಬರ್ಲಕ್ಕೆ ಮನಸ್ಸದ ಕಟ್ಟೆ ಏನು ಮಾಡಲಿ, ಕದು ಏನೋ ಅಡ್ಡು ಬಂತು ನನಗೆ, ಅದು ಏನು ಅಡ್ಡು ಬಂತು ನಮಗೆ ಗೊತ್ತಿಲ್ಲ. ಒಂದು ದಿನ ಅಡ್ಡು ಉಂಟದ, 2 ದಿನ ಅಡ್ಡು ಉಂಟದ, 3 ದಿನ, ನೀನು ಜೀವಮಾನ ಎಲ್ಲ ಅಡ್ಡ ಬರ್ಲತ್ತದ, ಅದು ಸಮಯನೇ ಇಲ್ವಾ ನಿನಗೆ? ಇವತ್ತು ರಾತ್ರಿ ನಿಮ್ಗೆ ಎಚ್ಚರಿಸ್ತೇನೆ, ಯಾರಿಗೆ ದೇವ್ರ ಸೇವೆ ಮಾಡಲಿಕ್ಕೆ, ದೇವ್ರ ವಾಕ್ಯ ಕೇಳಲಿಕ್ಕೆ ನಿಮಗೆ ಸಮಯ ಇಲ್ವೋ, ನೀವು ಜಪ ಮಾಡಿದಾಗ ದೇವ್ರಿಗೆ ಸಮಯ ಸಿಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ ಸ್ವಾಮಿ ನೋಡಿ ಹಿಂಗಾಗ್ಯದ, ನನಗೆ ಹಿಂಗೆ ಕಷ್ಟ ಆಗ್ಯದ. ತಮ್ಮ, ನಾನು ಕರೆದಾಗ ನೀವು ಬಂದ ನಾಯಕನಿಗೆ ಕೇಳಿ, ನನ್ನ ಕಷ್ಟ ಎಷ್ಟದ ಖೂನದ ನಿಮಗೆ? ಆದಿ ಕಾಲದಿಂದನೇ ನಿಮಗೋಸ್ಕರ ಪ್ಲಾನ್ ಮಾಡಿದ್ದೇನೆ, ಎಲ್ಲ ಯೋಚನೆ ಮಾಡಿದ್ದೇನೆ. ನೀನು ಮಾಡ್ತಾ ಇದ್ದಿ? ನೀನು ನನಗೆ ವಿರೋಧ ನಡೆದಿನ ಕಡೆಂದು ನಾನೇನು ಮಾಡೋದಿಲ್ಲ, ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ. ಒಂದು ಸಲ ಒಬ್ಬ ತಂದೆ ಮಗ ಇಬ್ಬರು ಇದ್ದರು. ತಂದೆ ಮಗ ಇಬ್ಬರು ಇದ್ರ, ಬಿಸಿಲು ಕಾಲದಾಗ ಏನಂದ್ರೆ ಅಪ್ಪ ಏನು ಮಾಡುತ್ತಾ ಮ್ಯಾಲೆ, ಈಗೆಲ್ಲ ಸ್ವಲ್ಪ RCC ಬಿಲ್ಡಿಂಗ್ ಆಗ್ಯಾವ, ಸ್ವಲ್ಪ ತಗಳುಗಳು ಭೀ ಕಮ್ಮಾಗ್ಯಾವ. ನಮ್ಮೂರಾಗ ಒಂದು ಸಲ ನಮ್ಮ ವ್ಯಕ್ತಿ, ನಮ್ಮ ಅಣ್ಣ ತಮ್ಮದಾಗ ಒಬ್ಬ ತಗಡ ಹಾಕದ. ನಮ್ಮ ಚಿಕ್ಕಪ್ಪರು ಬಂದು, ನಮ್ದು ಎಂದಾಯ್ತದಪ್ಪ ಹಿಂಗೆ ತಗಡ ಅಂತ. ನಮ್ಮ ಚಿಕ್ಕಪ್ಪರು ಬಂದಾರ ಗೊತ್ತಿಲ್ಲ, ಎಂಥ ಒಳ್ಳೆ ತಗಡ ಹಾಕ್ಯಾನ, ಊರಾಗ ತಗಡದ ಮನೆಗಳೇ ಖೂನ ಇಲ್ಲ ಇವಕ್ಕ, ಇಂಥ ತಗಡ ಮನೆ ಎಂದಾಯ್ತದಂತ. ಅವತ್ತು ಅವ್ರ ಮನೆಗೆ ಭಜನೆ ಹೋಗಿದ್ದೆ, ನಾ ಭೀ ಸಣ್ಣವಿದ್ದ. ಹಿ ವಾಸ್ ರಿಕಾಲಿಂಗ್. ಈಗ ದೇವ್ರ RCCಗಳ ಮನೆಗಳು ಕೊಟ್ಟಿದ್ದಾನೆ. ಪ್ರಿಯರೇ, ಆ ಹುಲ್ಲು ಮನೆ ಹಚ್ಚಬೇಕಾಯ್ತಿತ್ತು. ಆ ಹುಲ್ಲು ಮನೆ ಹಚ್ಚಾಗ ಅಪ್ಪ ಬಂದೆ ಅನ್ನೋದು ಮ್ಯಾಲೆ ಆ ಮಗನಿಗೆ ಸ್ವಲ್ಪ ಪರಾಯ್ದವನ, ಇವ ಮ್ಯಾಲೆ ಹೋಗ್ಯಾನ, ಹುಲ್ಲು ಹಚ್ಚಲತ್ತನ, ದಂಧೆ ಮಾಡತ್ತನ. ಮಧ್ಯಾಹ್ನ ಬಿಸಿಲಾಗ್ಯದ, ಏಪ್ಪ ಬರೋ ಕೆಳಗೆ ಬರೋ, ಬಿಸಿಲಾಗ್ಯದ, ಕೆಳಗೆ ಕೂಡೋದು ಬಿಸಿಲಾಗ್ಯದ. ಮಗ ಬಿಸಿಲು ತೋಲದ, ಉಂಡಿಲ್ಲ ತಿಂದಿಲ್ಲ, ಜರ ಬಾ ಜಲ್ದಿ, ಮತ್ತು ಉಂಡ್ಮೇಲೆ ಆದ್ರೂ ಹೋಗಟ್ಟಿ ಅಂದು. ಅವಂದು ಯಪ್ಪ ಜರ ನಿಂದ್ರಿ, ಜರ ಇದು ದಂಧೆ ಮುಗಿಸಿ ಬರ್ತೇ, ಜರ ಗಪ್ಪಡಿ, ಜರ ಜಲ್ದಿ ಬರೋ. ಯಾರ ಮಾತು ಕೇಳಕ್ತಾ ಇರಲಿಲ್ಲ? ಆ ಮುತ್ತೇನ ಮಾತು ಕೇಳಾಗ್ತಾ ಇರಲಿಲ್ಲ, ಅಪ್ಪನ ಮಾತು ಕೇಳಾಗ್ತಾ ಇರಲಿಲ್ಲ. ಅಪ್ಪ ಕಷ್ಟ ಆಗ್ಲತ್ತದ, ಏನಂತ, ನನ್ನ ಮಗ ಏನಂದ್ರೆ ಬಿಸಿಲಾಗ ಅನ್ನಲ್ಲಪ್ಪ, ಮುಂಜಾನೆ ಹಿಡ್ದ ಉಂಡಿಲ್ಲ, ನಾ ಏನು ಮಾಡಲಿ ಅಂತ ಅಪ್ಪಂದು ಕಳಕಳಿ ಬಡ್ಕೊಲತ್ತದ. ಮಗ ಅವನ ಮಾತು ಕೇಳಾಗ್ತಾ ಇರಲಿಲ್ಲ. ಈ ಮುದುಕ್ ಭೀ ಸ್ವಲ್ಪ ಬದ್ಮಾಸಿದ್ದ. ಇವನಿಗೆ ಪಾಠ ಕಲಿಸ್ಬೇಕಾದ್ರೆ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡಿ ಅವನಿಗೊಂದು ಕೂಸು ಹುಟ್ಟಿತ್ತು. ಯಾರಿಗೆ? ಮಗನಿಗೊಂದು ಕೂಸು ಹುಟ್ಟಿತ್ತು. ಮೊಮ್ಮಗ ತೊಟ್ಲಾಗ ಮಕ್ಕೋದಿತ್ತು. ಇವ ಯೋಚನೆ ಮಾಡ್ದ, ಇವನಿಗೆ ಪಾಠ ಕಲಿಸ್ಬೇಕಾದ್ರೆ ಒಂದೇ ಒಂದು ಕೆಲಸ ಮಾಡ್ಬೇಕು, ಏನಂತಂದ್ರೆ ಆ ತೊಟ್ಲಾಗಿನ ಕೂಸು ತಂದು ಬಿಸಿಲ ಹೊಡ್ಯಾಕಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಹಾಕ್ಬೇಕು ಇದಕ್ಕ? ನನ್ನ ಕಷ್ಟ ಯಾವಾಗ ಇವನಿಗೆ ಅರ್ಥ ಆಗಲ್ಲ ಉಂಟದ, ಅವನು ಕೂಸಿದ ಕಷ್ಟದ ನಾ ಅರ್ಥ ಮಾಡ್ಕೊಳ್ಬೇಕಂತೇಳಿ ಹೆಚ್ಚು ಕರೆದಿಲ್ಲ. ನೀವು 1 ಸಲ 2 ಸಲ 10 ಸಲ ಹೇಳ್ದ. ಸೀದಾ ಮನೆಗೆ ಹೋಗಿ ತೊಟ್ಲಾಗಿದ್ರು ಕೂಸಿ ತಂದು ಮನೆ ಬಿಸಿಲಾಗ ಮಗಸಕ್ಕೆ ಬೆನ್ನಾಗ ಸುಡಲ್ದೇಕ, ಯಾನಕ್ಕೆ ಸುಡೋದು, ನನಗೇನು ಬೇಕಾಗ್ಯದ? ಅದು ನನ್ನ ಮಗ ಅದನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ ಆ ಮ್ಯಾಲಿದ್ರು ಟಣ್ಣ ಚಿಡ್ದು, ಏ ಬಾಬಿ ಹೆಂಗೆ ಮಾಡತ್ತಿದ ಅಂದ. ಎಲ್ಲೋ ತಮ್ಮ, ನಿಮ್ಗೇಟು ಕಳಕಳಿ ಅದ, ನನಗೆ ಭೀ ಒಟ್ಟು ಚಾರ ಅಂದಿರ್ಬೇಕಲ್ಲ. ನಾನು ನಿನಗೆ 1 ಗಂಟೆ ಬಡ್ಕೊಳತ್ತಿದ್ದೆ, ನೀ ಬರ್ಲಾಗ್ತಾ ಇರಲ್ಲ, 1 ನಿಮಿಷದ ಓಡಿ ಹೊಂಟಿದೆಯಲ್ಲ. ಪರಲೋಕ ದೇವರು ಸಾವಿರಾರು ವರ್ಷಗಳಿಂದ ಪಡ್ಕೊಳತ್ತಾನ, ನನ್ನ ಮಕ್ಕಳೇ ಬನ್ರಿ ನಿಮ್ಮ ರಕ್ಷಣೆ ಮಾಡ್ತೇವಂತ. ನಾವು ಆತನ ಮಾತು ಕೇಳಾಗ್ತಾ ಇರಲಿಲ್ಲ. ಅದಕ್ಕೆ ಒಂದೊಂದು ಸಲ ನಮಗೆ
ಚಡಿ ಹಾಕಿ ಪಾಠ ಕಲಿಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ರಾತ್ರಿ ನಿಮ್ಮ ಎಚ್ಚರಿಸ್ತೇನೆ, ಇಸ್ರಾಯೇಲ್ ಜನರು ದೇವ್ರ ವಾಕ್ಯ ಬಿಡುಗಡೆ ಮಾಡಿದಾಗ ಸಹ, ಕಾನೂನು ಹೊರಡಿಸಿದ್ರು ಸಹ ಅವರು ಏನು ಮಾಡಲಿಲ್ಲ, ಕೇಳಲಿಲ್ಲ. ಅದಕ್ಕಾಗಿ ಈ ಒಂದು 3 ಆಜ್ಞೆಗಳು ಆ ಕಾಲದಲ್ಲಿ ಮೂಗರು ಕಾನೂನು ಕೊಟ್ಟರು. ಮೊದಲನೇದಾಗಿ ಕೊರೇಷನು, ಯಾರವರು? ಕೊರೇಷನು ಅವನೊಂದು ಆಜ್ಞೆ ಹೊರಡಿಸೋನೇನೆಂದರೆ, ಯೆರೂಸಲೇಮಿನವರೇ ನೀವೇನು ಮಾಡ್ರಿ, ನಿಮ್ಮ ದೇಶಕ್ಕೆ ಹೋಗಿ ನೀವು ದೇವರಿಗೆ ಆರಾಧನೆ ಮಾಡ್ರಿ ಅಂತ ಅವನು ಆಜ್ಞೆ ಹೊರಡಿಸಿದ್ದು ಕ್ರಿಸ್ತಪೂರ್ವ 537ನೇ ಇಸ್ವಿಯಲ್ಲಿ. ಕ್ರಿಸ್ತಪೂರ್ವ 537ರಲ್ಲಿ. ಆಮೇಲೆ ಇವ್ರು ಯಾಕೋ ಹೋಗಲು ಹೊಂಟವಂತ ಇನ್ನೊಬ್ಬ ರಾಜ ಕಾನೂನು ಹೊರಡಿಸ್ದ. ಆ ರಾಜನು ದಾರಿವೇಶನು 2ನೇ ಆಜ್ಞೆಯನ್ನು ಹೊರಡಿಸ್ದ 519ನೇ ಇಸ್ವಿಯಲ್ಲಿ. ಕ್ರಿಸ್ತಪೂರ್ವ 519ನೇ ಇಸ್ವಿಯಲ್ಲಿ ಕಾನೂನನ್ನು ಹೊರಡಿಸ್ದ. ಆಗೂ ಇವ್ರು ಹೋಗಲಿಲ್ಲ. ಕೊನೆಯದಾಗಿ ಒಬ್ಬ ವ್ಯಕ್ತಿ ಅರ್ಥಶಾಸ್ತ್ರನು ಅಂತ ಅವನ ಹೆಸರು, ಇಂಗ್ಲಿಷಲ್ಲಿ ಅರ್ಟಾಕ್ಸರಸ್ ಅಂತ ಕರೀತಾರೆ. ಅವನು ಬಂದು 457ನೇ ಇಸ್ವಿಯಲ್ಲಿ, 457 ಕ್ರಿಸ್ತಪೂರ್ವದಲ್ಲಿ ಈ ಕಾನೂನನ್ನು ಹೊರಡಿಸ್ದ. ಏನಂದ, ಏನು ನಮ್ಮೂರಾಗ ಇರಬೇಡ್ರಿ, ನೀವೆಲ್ಲಿ ಹೋಗ್ರಿ, ನಿಮ್ಮ ಊರಿಗೆ ಹೋಗ್ರಿ, ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗ್ರಿ. ಈ ಇಬ್ಬರು ಕಾನೂನು ಮಾಡಿದಾಗ ಏನಾಯ್ತು ಅಂದರೆ, ನೀವು ಕೆಲವು ಮಂದಿ ಹೋಗ್ರಿ ಮಾಡಿ ಅಂತ ಹೇಳಿದ್ರು. ಈಗ ಹೇಳ್ದ, ನೀವು ಯಾರು ಬೇಡ, ಹೋಗ್ರಿ, ನಿಮ್ದು ಊರಿಗೆ ಹೋಗ್ರಿ, ನಿಮ್ಮೊಂದು ದೇವಾಲಯ ಕಟ್ಕೊಳ್ರಿ, ನೀವು ಪ್ರಾರ್ಥನೆ ಮಾಡ್ರಿ ಅಂತ. ಅದಕ್ಕೋಸ್ಕರ ಈ ಒಂದು ಪ್ರವಾದನೆ ಯಾವಾಗ ಪ್ರಾರಂಭ ಆಗಿದೆ ಅಂತಂದ್ರೆ, ಬೈಬಲ್ ವಾಕ್ಯ ಹೇಳ್ತದೆ, ಯೆರೂಸಲೇಮ್ ದೇವಾಲಯವನ್ನು ಕಟ್ಟಲಿಕ್ಕೆ ಯಾವ ದಿನ ಪ್ರಾರಂಭ ಆಗ್ತದೋ ಆ ದಿನದಿಂದ ಹಿಡ್ಕೊಂಡು ನಿಮಗೆ ಎಷ್ಟು ವಾರ ಕೊಡ್ತೇನೆ? 70 ವಾರಗಳು ಕೊಡ್ತೇನೆ. ಎಷ್ಟು ವಾರಗಳು ಕೊಡ್ತೇನೆ? 70. ಅದಕ್ಕಿಂತ ಮುಂಚೆ ಹೇಳ್ತಾನೆ, ನಾನು ನಿಮಗೆ 2300 ದಿನಗಳ ಪ್ರವಾದನೆ ನಿಮಗೆ ಕೊಡ್ತೇನೆ. ಅದರಲ್ಲಿ ನಿಮ್ಮ ಜನಾಂಗಕ್ಕೆ 70 ವಾರಗಳು ಕೊಡ್ತೇನೆ. ಎಷ್ಟು ವಾರಗಳು ಕೊಡ್ತೇನೆ? 70 ವಾರಗಳು ಕೊಡ್ತೇನೆ. ಆ 70 ವಾರಗಳಲ್ಲಿ ನೀವೇನು ಮಾಡಬೇಕು? ನಿಮ್ಮ ಜನಾಂಗವನ್ನು ಕರ್ಕೊಂಡು ಹೋಗಿ ನಿಮ್ಮ ಒಂದು ಕಾರ್ಯವನ್ನು ಮಾಡಬೇಕೆಂಬುದಾಗಿ ದೇವರು ಹೇಳಿದ್ದಾನೆ. ಅದರಿಂದ ಪ್ರಿಯರೇ, ಈ ಒಂದು ಆಜ್ಞೆ ಹೊರಡಿಸಿದ ಮೇಲೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ, ಕೊರೇಷನು 537 ಕ್ರಿಸ್ತಪೂರ್ವ, ದಾರಿವೇಶನು 519 ಕ್ರಿಸ್ತಪೂರ್ವ, ಅರ್ಥಾಸ್ತೇಸನು 457 ಕ್ರಿಸ್ತಪೂರ್ವ. ಈ ಒಂದು ಕ್ರಿಸ್ತಪೂರ್ವ ದಿನದಲ್ಲಿ ದೇವರು ಈ ಒಂದು ಆಜ್ಞೆಯನ್ನು ಹೊರಡಿಸಿ, ಅಂದಿನಿಂದ ನಾವೇನು ಮಾಡಬೇಕು? ಆ ರಾಜ್ಯದಲ್ಲಿ ಆ 70 ವಾರಗಳು ಕಳೀತಕ್ಕಂಥ ಒಂದು ಕಾಲವನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅದರಿಂದ ಪ್ರಿಯರೇ, ಈ 457ನೇ ಕ್ರಿಸ್ತಪೂರ್ವ ಇದು ಆ ಪ್ರಾರಂಭದ ಪ್ರವಾದನೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ಬೈಬಲ್ ವಚನ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಏನಂತ? ಯೆರೂಸಲೇಮ್ ಪಟ್ಟಣವನ್ನ ಜೀರ್ಣೋದಯ ಮಾಡಲಿಕ್ಕೆ ಕಟ್ಟಲ್ಪಡ್ತಕ್ಕಂಥ ದಿನದಿಂದ ಹಿಡ್ಕೊಂಡು 70 ವಾರಗಳವರೆಗೆ ಏನಾಗಬೇಕು? ನಿಮ್ಮ ಜನಗಳಿಗೆ ನಾನು ಆ ಸಮಯನ ಕೊಟ್ಟಿದ್ದೇನೆ. ಸೊ 70 ವಾರಗಳು ಅಂದರೆ ಎಷ್ಟು? 490 ದಿನಗಳು. 7 × 70, 70 × 7 ನಾವು ಲೆಕ್ಕ ಮಾಡಿ ನೋಡಿದಾಗ ಈಗಾಗಲೇ ನಿಮ್ಮ ಉತ್ತರ ಕೊಟ್ಟಿದ್ದೀರಿ, ನಿಮ್ಮದು ಖರೆ ಅದ, ಸುಳ್ಳಿಲ್ಲ. ಅದಕ್ಕೋಸ್ಕರ 490 ದಿನಗಳು ಅಂದರೆ 490 ವರ್ಷಗಳು ಈ ಕಾಲದಲ್ಲಿ ನಡೆಯಲ್ಪಟ್ಟಿದೆ. ಅದಕ್ಕೆ ದಾನಿಯೇಲ ಇನ್ನೊಂದು ಸಲ ಓದೋಣ. ದಾನಿಯೇಲ 7ನೇ ಅಧ್ಯಾಯ 9ನೇ ಅಧ್ಯಾಯ 25, 26, 27 ವಚನ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾಗಿದ್ದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಎಷ್ಟು ವಾರ ಕಳಿಬೇಕು? 7 ವಾರಗಳು ಕಳಿಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದು 62 ವಾರಗಳು ಇರುವುದು. ಅದಕ್ಕೆ ಚೌಕವು ಸಾಕು. ಇಲ್ಲಿ ನೋಡ್ತೇವೆ ಎಷ್ಟು ಕಾಲ? 62 ವಾರ. ಮೊದಲು 7 ವಾರ,
ಆಮೇಲೆ 62 ವಾರ. ಎಷ್ಟು ವಾರ ಅದು? ಹಲೋ ಹಲೋ, ಎಷ್ಟು? 69 ವೀಕ್ಸ್, ಅಂದ್ರೆ 69 ವಾರಗಳು. ಸೊ 69 ವಾರಗಳಾದ್ಮೇಲೆ ಮತ್ತೇನಾಗ್ತದೆ ನೋಡಿದ್ರೆ ನಾವು ಮುಂದಕ್ಕೆ ಹೋದಮ್ಮ, ಮುಂದಕ್ಕೆ ಹೋದ ಹಾಗೆ ಕಂಟಿನ್ಯೂ. ಅದಕ್ಕೆ ಚೌಕವು ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟ ಕಾಲ. ಆ ಕಾಲವು ಬಹು ಕಷ್ಟ ಕಾಲ. 62 ವಾರಗಳಾದ ಮೇಲೆ 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ಅವನಿಗೆ ಏನು ಇರದು? ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ನಡೆಯಲಿ ಕೇಳ್ರಿ, ಇಲ್ಲಿ ನೋಡ್ತೇವೆ 7 ವಾರಗಳು. ದಯಮಾಡಿ ಅಲ್ಲಿ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿ, ಸ್ವಲ್ಪ ಟೇಬಲ್ ಸ್ವಲ್ಪ ಹಿಂದ್ ಕಡೆ ಮಾಡಿ ಮೈಕ್ ಸ್ವಲ್ಪ ದಯಮಾಡಿ ಪ್ಲೀಸ್. 7 ವಾರಗಳು ಮತ್ತೆ ಎಷ್ಟು ವಾರಗಳು? 62 ವಾರಗಳು, ಅಂದ್ರೆ 69 ವಾರಗಳು. 7 ವಾರಗಳು ಮತ್ತೆ 62 ವಾರಗಳು, ಅಂದ್ರೆ 69 ವಾರಗಳು. ಸೊ 69 ವಾರಗಳು ಆದ್ಮೇಲೆ ಒಬ್ಬನು ಅಭಿಷೇಕಿಸಲ್ಪಡುವನು. ಏನ್ ಮಾಡ್ತಾನೆ? ಅಭಿಷೇಕಿಸಲ್ಪಡುವನು, ಅಭಿಷೇಕಿಸಲ್ಪಡುವನು ಮತ್ತೆ ಛೇದಿಸಲ್ಪಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕಿಸಲ್ಪಡುವನು ಮತ್ತೆ ಛೇದಿಸಲ್ಪಡುವನು. ಅಭಿಷೇಕಿಸಲ್ಪಡುವನು ಅಂದ್ರೆ ಏನು ಮತ್ತು ಛೇದಿಸಲ್ಪಡುವನು ಎಂಬುದೇನಂದ್ರೆ ಏನಂತ ನಿಮಗೆ ಈ ರಾತ್ರಿ ನಾನು ತಿಳಿಸ್ಲಿಕ್ಕೆ ಹೋಗ್ತಕ್ಕಂಥನಾಗಿದ್ದೇನೆ. ಸೊ 62 ವಾರಗಳು, 7 ವಾರಗಳು ಅಂದ್ರೆ ಎಷ್ಟು ದಿನಗಳಾದವು? 7 into 7 49. ಮೊದಲ ಥ್ಯಾಂಕ್ ಯು ವೆರಿ ಮಚ್. 7 ವಾರಗಳು ಅನ್ನುವಾಗ 49 ದಿನಗಳು ಅಂದ್ರೆ ವರ್ಷಗಳು. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡ್. ಇವರು ಕೇಳ್ತಾ ನೋಡ್ತಾ ಇದ್ದಿರ್ದು ಅಂತ ಕಾಣಿಸ್ತದೆ. 7 ವಾರಗಳು ಅಂದ್ರೆ 49 ವಾರಗಳು ಅಥವಾ 49 ವರ್ಷಗಳು. ಅದಾದ ಮೇಲೆ 62 ವಾರಗಳು ಅಂದ್ರೆ 62 ವಾರಕ್ಕೆ 434 ದಿನಗಳು ಅಥವಾ 434 ವರ್ಷಗಳು. ಅದಾದ ಮೇಲೆ 1 ವಾರದಲ್ಲಿ, ಎಷ್ಟು ವಾರದಲ್ಲಿ? ಆ 1 ವಾರದಲ್ಲಿ, ಕೊನೆ 1 ವಾರದಲ್ಲಿ 70 ವರ್ಷ ಕಾಲಾವಕಾಶ ಮಾಡಿಕೊಟ್ಟಂತ ಈ ಒಂದು ಪ್ರವಾದನೆಯಲ್ಲಿ 69 ಕಾಲಾವಕಾಶ ಕಳೆದ ಮೇಲೆ ಇರ್ತಕ್ಕಂಥ ಆ 1 ವಾರದಲ್ಲಿ ನಡೀತಕ್ಕಂಥ ಘಟನೆ ಏನಂತಂದ್ರೆ ಅಭಿಷೇಕಿಸಲ್ಪಡುವನು ಮತ್ತು ಛೇದಿಸಲ್ಪಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಪ್ರವಾದನೆ ನೋಡ್ತಕ್ಕಂಥರಾಗಿದ್ದೇವೆ ಪ್ರಿಯರೇ. 2300 ದಿನಗಳ ಈ ಒಂದು ಪ್ರವಾದನೆಗಳಲ್ಲಿ ಆ ಪ್ರವಾದನೆ ಪ್ರಾರಂಭ ಆಗಿದ್ದು 457ನೇ ಇಸ್ವಿ ಕ್ರಿಸ್ತಪೂರ್ವದಿಂದ ಹಿಡ್ಕೊಂಡು ಪ್ರಾರಂಭ ಆಗಿ ಆಮೇಲೆ ಅದನ್ನು ಕಟ್ಟಲಿಕ್ಕೆ ಪ್ರಾರಂಭ ಆದಮೇಲೆ ಈ ವಾಕ್ಯ ನಮಗೆ ತಿಳಿಸ್ತದೆ ಕೊನೆ ವಾರದಲ್ಲಿ. ಯಾವ ವಾರದಲ್ಲಿ? ದ 1 ವೀಕ್ ಪೀರಿಯಡ್. ಎಷ್ಟು ಯಾವ ಪೀರಿಯಡ್ನಲ್ಲಿ? 1 ವಾರದ ಪೀರಿಯಡ್ನಲ್ಲಿ ನೋಡ್ತಕ್ಕಂಥರಾಗಿದೆ. ಅದಕ್ಕಾಗಿ ಬೈಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಸ್ತದೆ. ಈ 70 ವಾರಗಳು ಅಂದರೆ 490 ದಿನಗಳು. ಇನ್ನೊಂದ್ಸಲ ನಿಮಗೆ ಮನದಟ್ಟು ಮಾಡಿಸ್ತೇನೆ. 1 ವಾರದಲ್ಲಿ 49 ದಿನಗಳು, 62 ವಾರ 434 ದಿನಗಳು. 1 ವಾರ ಅಂದರೆ 7 ದಿನಗಳು. ಓಕೆ, 1 ವಾರ 1 ದಿನಕ್ಕೆ 1 ವರ್ಷ ಅನ್ನುವಾಗ 7 ವಾರಗಳಿಗೆ 49 ವರ್ಷಗಳು. 62 ವಾರಗಳು ಅನ್ನುವಾಗ 434 ವರ್ಷಗಳು. 1 ವಾರ ಅನ್ನುವಾಗ 7 ವರ್ಷಗಳು. ಈ ರೀತಿಯಾಗಿ 70 ವಾರಗಳಿಗೆ 490 ದಿನಗಳು ಅಂತ ತಿಳ್ಕೊಳ್ಬೋದು. ಪ್ರವಾದನೆ ಭಾಷೆಯಲ್ಲಿ ಅದಕ್ಕೆ ವರ್ಷಗಳು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಈ ಕಾಲ ಪರಿಪೂರ್ಣ ಆದಾಗ, ಈ ಸಮಯ ಬಂದಾಗ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 9ರಿಂದ 11ನೇ ವಚನ ಓದುವಾಗ ದೇವರು ಬಹಳ ಸ್ಪಷ್ಟವಾಗಿ ನಮಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾನೆ. ಬಹಳ ಸ್ಪಷ್ಟವಾಗಿ ಕೆಲವು ವಾಕ್ಯ ತಿಳಿಸಿದ್ದಾನೆ. ಅಂದ್ರೆ ಈ 1 ವಾರದಲ್ಲಿ ಯಾರು ಬರ್ತಾರೆ? ಅಭಿಷೇಕಿಸಲ್ಪಡುವವನು ಬರ್ತಾನೆ ಮತ್ತು ಛೇದಿಸಲ್ಪಡುವವನು ಬರ್ತಾನೆ. ಪ್ರಪಂಚದಲ್ಲಿ ಅಭಿಷೇಕ ಹೊಂದಿದವನು ಮತ್ತು ಛೇದಿಸಿದವನು ಯಾರಂದ್ರೆ ಯೇಸು ಕ್ರಿಸ್ತನು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 69 ವಾರಗಳಾದ ಮೇಲೆ ಕ್ರಿಸ್ತ ಪೂರ್ವ ಯಾವುದು? ಕ್ರಿಸ್ತ ಪೂರ್ವ ಆ ಒಂದು ಇಸ್ವಿಯಲ್ಲಿ 457ನೇ ಇಸ್ವಿಯಿಂದ ಅದು ಪ್ರಾರಂಭ ಆದಮೇಲೆ ನಾವು ನೋಡ್ತಕ್ಕಂಥರಾಗಿದ್ದೇವೆ. 69 ವಾರಗಳು ಆದಮೇಲೆ ಆ ಒಂದು ವಾರದ ಸಮಯದಲ್ಲಿ ಏನಾಗ್ತದೆ? ಅಭಿಷೇಕ ತಗೊಂಡು ಬರ್ತಾನೆ ಮತ್ತು ಅವನು ಛೇದಿಸಲ್ಪಡ್ತಾನೆ. ಅಂದ್ರೆ ಯೇಸು ಕ್ರಿಸ್ತನು ಬರ್ತಾನೆ, ಆತಗೆ ಕೊಲೆ ಆಗ್ತದೆ ಎಂಬುದಾಗಿ ಪ್ರವಾದ ನಮಗೆ ಬಹಳ ಎಚ್ಚರಿಕೆಯಿಂದ ನಮಗೆ ತಿಳಿಯಪಡಿಸಿದೆ. ಅದಕ್ಕಾಗಿ ದಾನಿಯೇಲ 9ನೇ ಅಧ್ಯಾಯ 24ನೇ ವಚನದಲ್ಲಿ ಈಗಾಗಲೇ ನಾವು ಓದಿದ್ದೇವೆ, ಅತಿ ಪರಿಶುದ್ಧನು ಅಭಿಷಕ್ತನು ಬರ್ತಕ್ಕಂಥನಾಗಿದ್ದಾನೆ. ಮತ್ತು ನಿಮಗೆ ಈ ಒಂದು 69 ವಾರ ಆದಮೇಲೆ ಮಾರ್ಕನ ಬರೆದ ಸುವಾರ್ತೆ 1ನೇ ಸಂಧಿ 15ನೇ ವಚನ, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿದು. ಕಾಲ ಪರಿಪೂರ್ಣ ಆಗಿದೆ, ಲೋಕದ ಕಾಲ ಅಂತ್ಯ ಆಗಿದೆ. ಅದಕ್ಕಾಗಿ ಸ್ನಾನಿಕ ನದಿ ಯಾವಾಗಲೂ ಅವನು ಪ್ರಸಂಗ ಮಾಡ್ತಾ ಇದ್ದನು, ಎಲ್ಲ ಸರ್ಪ ಜಾತಿಯವರೇ. ಹಲೋ, ಯಾವ ಜಾತಿಯವರು? ಸರ್ಪ ಜಾತಿ. ಸರ್ಪ ಜಾತಿ ಅಂದ್ರೆ ಅರ್ಥ ಏನು? ಆದಮ ಹವ್ವಳಿಗೆ ಮೋಸ ಮಾಡಿರ್ತಕ್ಕಂಥ ಆ ಸರ್ಪ, ಆ ಘಟ ಸರ್ಪನು ಏನ್ ಮಾಡಿದ್ದಾನೆ? ಘಟ ಸರ್ಪ ಅಂದ್ರೆ ಸರ್ಪ ಅಂದ್ರೆ ಏನು ಗೊತ್ತಾ? ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನದಲ್ಲಿ ಸರ್ಪ ಅಂದ್ರೆ ಏನಂತ ಇಲ್ಲಿ ಒಂದು ವಚನ ಕೊಡ್ತದೆ. ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನ, ಪರಲೋಕದಲ್ಲಿ ಯುದ್ಧ ನಡೆಯಿತು, ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು ಅಂದರೆ ಪಿಶಾಚನಂತಲೂ ಸೈತಾನನಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಬೇರೆ ಇಲ್ಲಿ ಬೈಬಲ್ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಸ್ನಾನಿಕ ನದಿ ಯೋಹಾನನು ಎಲ್ಲಾ ಜನಕ್ಕೆ ತಿಳಿಸ್ತಾ ಇದ್ದಾನೆ, ಎಲ್ಲಾ ಸರ್ಪ ಜಾತಿಯವರೇ ಅಂದ್ರೆ ಸೈತಾನನ ಮಕ್ಕಳೇ, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿ ದೀಕ್ಷಾ ಸ್ನಾನ ಮಾಡಿಕೊಂಡು ನೀವು ಪರಲೋಕ ರಾಜ್ಯದಲ್ಲಿ ಸೇರ್ಕೊಡ್ರಿ. ಯಾಕಂದ್ರೆ ಕಾಲವು ಪರಿಪೂರ್ಣವಾಗಿದೆ. ಅಭಿಷೇಕ್ತನೊಬ್ಬನು ಬರ್ತಕ್ಕಂಥನಾಗಿದ್ದಾನೆ. ಯೇಸುಸ್ವಾಮಿ ನನ್ನ ಹೇಳಿದ್ದಾನೆ, ಯೇಸುಸ್ವಾಮಿ ಆ ದೀಕ್ಷಾ ತೆಗೆದುಕೊಳ್ಳಿ ಬರುವಾಗ ಯೇಸುಸ್ವಾಮಿಗೆ ಒಂದು ಪರಿಚಯ ಮಾಡ್ಕೊಳ್ತಾ ಇದ್ದಾನೆ. ಏನಂತಾರೆ? ಅಗೋ ಏನಂತ? ಯಜ್ಞಕ್ಕೆ ನೇಮಕವಾಗಿರ್ತಕ್ಕಂಥ ಕುರಿ, ಭೂಲೋಕದ ಎಲ್ಲಾ ಪಾಪಗಳನ್ನ ನಿವಾರಣೆ ಮಾಡತಕ್ಕಂಥ ಆ ಕುರಿ ಬರ್ತಾ ಇದೆ ಎಂಬುದಾಗಿ ಸ್ನಾನಿಕ ನದಿ ಯೋಹಾನನು ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಕೊಡ್ತಕ್ಕಂಥನಾಗಿದ್ದಾನೆ. ಅದರಿಂದ ಪ್ರಿಯರೇ, ಈ ರಾತ್ರಿ ನಿಮಗೆ ಎಚ್ಚರಿಸ್ತೇನೆ, ಕಾಲ ಪರಿಪೂರ್ಣವಾಯಿತು, ದೇವರ ಕಡೆ ತಿರುಗಬೇಕೆಂಬುದಾಗಿ ದೇವರ ಒಂದು ವಾಗ್ದಾನವಾಗಿದೆ. ಲೂಕನ ಬರೆದ ಸುವಾರ್ತೆ 4ನೇ ಸಂಧಿ 18ರಿಂದ ಕೆಲವು ವಚನ ಓದುವಾಗ ಅಲ್ಲಿ ದೇವರು ಬರೀ ಕಾಲ ಸಮೀಪ ಅಲ್ಲ, ಇನ್ನು ದೇವರು ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬರ್ತಾರೆ ಎಂಬುದಾಗಿ ಕೆಲವು ವಿಷಯಗಳನ್ನು ಬರೆಯಲ್ಪಟ್ಟಿದೆ. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳ ಮೇಲಣ ಆಸೆಗಳು. ದಯಮಾಡಿ ಇನ್ನೊಂದ್ಸಲ ಓದಮ್ಮ. ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಕರ್ತನ ಆತ್ಮವು ನನ್ನ ಮೇಲದೆ, ಆತನು ನನ್ನನ್ನು ಬಡವರಿಗೆ ಸುವಾರ್ತವನ್ನ ಸಾರುವುದಕ್ಕೆ ಅಭಿಷೇಕಿಸಿದನು. ತಾತ ಸಿಮಂಡ್ಸ್ ಅವರು ಒಳ್ಳೆ ರಾಗ ಕಟ್ಟಿದ್ರು. ಹೋಗಿ ಸಾರಿರಿ ನನ್ನ ವಾರ್ತೆ, ಬೇಗನೆ ತಿಳಿಸರಿ ಶುಭ ವಾರ್ತೆ. ಹೋಗಿ ಸಾರಿರಿ ನನ್ನ ವಾರ್ತೆ, ಬೇಗನೆ ತಿಳಿಸರಿ ಶುಭ ವಾರ್ತೆ. ಏನಂತ? ಬಡ ಜನರಿಗೆ
ದರಿದ್ರರಿಗೆ, ಎಲ್ಲ ಜನರಿಗೆ ಏನು ಮಾಡ್ರಿ? ದೇವ್ರ ವಾಕ್ಯ ತಿಳಿಸ್ರಿ. ಯೇಸು ಸ್ವಾಮಿ ಲೋಕ ಬಂದಿರತಕ್ಕಂಥ ಉದ್ದೇಶ ಅಂದ್ರೆ ಬಡ ಜನಗಳಿಗೆ ವಾಕ್ಯವನ್ನು ಕಲಿಸಲಿಕ್ಕೆ, ಬಡ ಜನಗಳಿಗೆ ಐಶ್ವರ್ಯವಂತರಾಗಿ ಮಾಡಲಿಕ್ಕೆ, ಬಡ ಜನರಿಗೆ ಧೂಳಿಂದ ಮೇಲೆ ತರಲಿಕ್ಕೆ. ಪ್ರಿಯರೇ, ಬೈಬಲ್ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಯೇಸು ಸ್ವಾಮಿ ಲೋಕ ಬಂದಿರತಕ್ಕಂಥ ಉದ್ದೇಶ ಬಡ ಜನರಿಗೆ ಏನು ಮಾಡಲಿಕ್ಕೆ? ಶುಭವರ್ತಮಾನ ಸಾರಲಿಕ್ಕೋಸ್ಕರ, ಅವರಿಗೆ ವಾಕ್ಯವನ್ನು ತಿಳಿಸ್ಲಿಕ್ಕೋಸ್ಕರ, ಕುಂಟರಿಗೆ ಕಾಲು ಕೊಡಲಿಕ್ಕೆ, ಕುರುಡರಿಗೆ ಕಣ್ಣು ಕೊಡಲಿಕ್ಕೆ, ಕುಷ್ಠರೋಗವನ್ನು ಸ್ವಸ್ಥ ಮಾಡಲಿಕ್ಕೆ, ಸತ್ತವರನ್ನು ಎಬ್ಬಿಸಲಿಕ್ಕೆ ಈತನು ಈ ಕಾರ್ಯ ಮಾಡ್ತಾನೆ ಎಂಬುದಾಗಿ ಪ್ರವಾದಿಗಳು ಈತನ ವಿಷಯದಲ್ಲಿ ನಮಗೆ ತಿಳಿಸಿದ್ದಾರೆ. ಮಸಿಯನು ಬರ್ತಾನೆ. ಯಾರು ಬರ್ತಾರೆ? ಮಸಿಯನು ಬರ್ತಾನೆ. ಯೋಹಾನ ಬರೆದ ಸುವಾರ್ತೆ 4ನೇ ಸಂಧಿ 25 ಮತ್ತು 26ನೇ ವಚನ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆ 4ನೇ ಸಂಧಿ 25 ಮತ್ತು 26ನೇ ವಚನ. ಆ ಹೆಂಗಸು ಸಮಾರ್ಯದ ಹೆಣ್ಮಗಳು, ಮೆಸ್ಸಿಯನು ಅಂದರೆ ಕ್ರಿಸ್ತನು, ಮಸಿಯನು ಅಂದರೆ ಕ್ರಿಸ್ತನು, ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಕ್ರಿಸ್ತನು ಬರುತ್ತಾನೆಂಬುದಾಗಿ ಬಲ್ಲೆನು. ಆತನು ಬಂದ ಮೇಲೆ ನಮಗೆಲ್ಲ ತಿಳಿಸುನು ಎಂದು ಹೇಳಲು ಯೇಸು ಆಕೆಗೆ ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಮಸಿಯನು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ಜನಗಳು ಮಸಿಯನ್ನು ವಿಷಯದಲ್ಲಿ ನಾವು ಕೇಳಿದ್ದೇವೆ, ಮಸಿಯನ್ನು ಬರ್ತಾನೆ ಎಂಬುದಾಗಿ ಕೇಳಿದ್ದೇವೆ. ಆದರೆ ಮಸಿ ಯಾವಾಗ ಬರ್ತಾನೋ ಗೊತ್ತಿಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಆ ಸಮಾರ್ಯದ ಸ್ತ್ರೀಗೆ ಹೇಳ್ತಾನೆ, ಅಮ್ಮ, ನೀ ಯಾರ ವಿಷಯದಲ್ಲಿ ಮಸಿಯನಂತ ಮಾತಾಡ್ತಿದ್ರು? ಆ ಮಸಿಯನ್ ಯಾರು? ನಾನೇ. ಜನಗಳು ಯೇಸುವನ್ನು ತಿಳ್ಕೊಂಡ್ರು, ಆ ಮಸಿಯನ್ನು ಕಂಡುಕೊಂಡಿದ್ದೇವೆ, ಮಸಿಯನ್ನು ಬಂದಿದೆ ಎಂಬುದಾಗಿ ಅವಳ ಊರಿನಲ್ಲಿ ತಕ್ಕಂಥ ಎಲ್ಲಾ ಜನಕ್ಕೆ ಕರ್ಕೊಂಡೋಗಿ ಅವಳನ್ನು ಕರ್ಕೊಂಡು ಬಂದರು. ಅದಕ್ಕಾಗಿ ಯೇಸು ಸ್ವಾಮಿ ಸಹ ಸ್ಪಷ್ಟವಾಗಿ ಹೇಳ್ತಕ್ಕಂಥನಾಗಿದ್ದಾನೆ, ಈತನು ನನ್ನ ಪ್ರಿಯ ಕುಮಾರನು, ಈತನೇನು ಮಾಡಿದ್ದೆ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ದೇವರ ವಾಕ್ಯದಲ್ಲಿ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಭಕ್ತನ ವಿಷಯದಲ್ಲಾಗಲಿ ಅವ್ರ ವಿಷಯದಲ್ಲಿ ತಿಳಿಸಿಲ್ಲ. ಆದರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಎಲ್ಲವೂ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅದಕ್ಕಾಗಿ ಈ ಅಭಿಷೇಕಿತರೊಬ್ಬನು ನಾವು ನೋಡ್ತೇವೆ. ಈ ಕೊನೆ ವಾರದಲ್ಲಿ, ಯಾವ ವಾರದಲ್ಲಿ? ಕೊನೆ ವಾರದಲ್ಲಿ, ಒಂದು ವಾರದಲ್ಲಿ ಏನು ಘಟನೆ ಆಗಿದೆ? ಕೆಲವರಿಗೆ ಕೆಲವು ದಿನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಸ್ವಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಸ್ವಾಮಿ ಹುಟ್ಟಿದ್ದು ಯಾವ ವರ್ಷದಲ್ಲಿ? ಹಲೋ, ಭಾಳ ಜನ ನನಗೆ ಆರ್ಗ್ಯುಮೆಂಟ್ ಏನು ಮಾಡಿದ್ದಾರೆ ಅಂದರೆ, ಕೆಲವರು ತಿಳ್ಕೊಂಡಿದ್ದಾರೆ ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಏನಾಗ್ಯದ ಕ್ರಿಸ್ತ ಶಕ ಶುರು ಆಗಿದೆ ಅಂತ. ಇಟ್ ಇಸ್ ಟ್ರೂ. ಆದರೆ ಯೇಸು ಸ್ವಾಮಿ ಹುಟ್ಟಿದ್ದು ಯಾವ ವರ್ಷದಲ್ಲಿ ಗೊತ್ತಾ? ಕ್ರಿಸ್ತ ಪೂರ್ವ 4ರಲ್ಲಿ. ಕ್ರಿಸ್ತ ಶಕ ಪ್ರಾರಂಭ ಆಗೋದಕ್ಕಿಂತ ಮುಂಚೆ 4ನೇ ಕ್ರಿಸ್ತ ಪೂರ್ವದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಆ 27ನೇ AD ಕ್ರಿಸ್ತ ಶಕ 27ರಲ್ಲಿ ಏನಾಗಿದ್ದಾನೆ? ಅಭಿಷೇಕಿಸಲ್ಪಟ್ಟಿದ್ದಾನಂತ ವಾಕ್ಯ ಹೇಳ್ತದೆ. ಏನು ಮಾಡಲ್ಪಟ್ಟಿದ್ದಾನೆ? ಅಭಿಷೇಕಿಸಲ್ಪಟ್ಟಿದ್ದಾನೆ. ಇನ್ನೊಂದು ವಚನ 27ನೇ ವಚನ ಹೇಳ್ತದೆ. ದಾನಿಯೇಲ 9ನೇ ಸಂಧಿ 27ನೇ ವಚನ. ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಏನಂದ್ರಿ? ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ಏನು ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಒಂದು ನಿಮಿಷ. ಬಹಳ ಬಲವಾದ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ, ಗಟ್ಟಿಯಾದ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ, ಮುರಿದು ಹೋಗದಿರ್ತಕ್ಕಂಥ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ಯಾರು? ಯೇಸು ಸ್ವಾಮಿ. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನೋಡ್ತೇವೆ, ಆ ಕೊನೆ ವಾರದಲ್ಲಿ 69 ವಾರಗಳ ಆದಮೇಲೆ ಈ ಕೊನೆ ವಾರದಲ್ಲಿ ಯೇಸು ಕ್ರಿಸ್ತನು ಮಾಡ್ತಕ್ಕಂಥ ಈ ಕೆಲಸ, ಸುವಾರ್ತೆ ಸಾರ್ತಕ್ಕಂಥದ್ದು, ಬಡವರಿಗೆ ಸುವಾರ್ತೆಯನ್ನು ಮುಟ್ಟಿಸ್ತಕ್ಕಂಥದ್ದು, ಮತ್ತೆ ಬಹಳ ಗಂಭೀರವಾಗಿರ್ತಕ್ಕಂಥ ಒಡಂಬಡಿಕೆಯನ್ನು ಮಾಡ್ತಕ್ಕಂಥದ್ದು. ಒಡಂಬಡಿಕೆ ಅನ್ನುವಾಗ ನೋಡಿ ಪ್ರಿಯರೇ, ನಿಮ್ಗೆ ಎಚ್ಚರಿಸ್ತೇನೆ, ಅವನು ಮಾಡಿರ್ತಕ್ಕಂಥ ಒಡಂಬಡಿಕೆ ಇವತ್ತು ಪ್ರಪಂಚದಲ್ಲಿ ಯಾರೂ ಮಾಡಲಿಕ್ಕಾಗಲಿಲ್ಲ. ಆತೇನು ಒಡಂಬಡಿಕೆ ಮಾಡಿಕೊಂಡಿದೆ? ಯಾರ ಜೊತೆಯಲ್ಲಿ? 12 ಮಂದಿ ಶಿಷ್ಯರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿದ್ದಾನೆ. 12 ಮಂದಿ ಶಿಷ್ಯರಲ್ಲಿ ಒಬ್ಬನಂತೂ ಪಾಪ ಅವನು ಕರ್ಮ ಹಾಗೆ ಇತ್ತು, ಅವನು ಹಾಗೆ ಮಾಡ್ಕೊಂಡ. ವಿ ಕಾಂಟ್ ಬ್ಲೇಮ್. ನಾವೇನು ಮಾಡ್ಲಿಕ್ಕಾಗಲ್ದು. ಇವತ್ತು ಯಾವುದೇ ಒಂದು ವ್ಯಕ್ತಿ ದೇವ್ರ ಜೊತೆಯಲ್ಲಿ ಇದ್ದುಕೊಂಡು ದೇವರಿಗೆ ವಿರುದ್ಧ ಮಾಡುವಾಗ ಅವನು ಯಾವ ರೀತಿಯಲ್ಲಿ? ಇಸ್ಕರಿಯೋದ ರೀತಿಯಲ್ಲಿ ತನ್ನ ಪ್ರಾಣ ನಷ್ಟ ಮಾಡ್ಕೊಳ್ತಕ್ಕಂಥನಾಗಿದ್ದಾನೆ. ಅದರಿಂದ ಈ ರಾತ್ರಿ ನಿಮಗೆ ಎಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ,
ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಏನಂತಾರೆ, ಎಲ್ಲಕ್ಕಿಂತ ದೊಡ್ಡ ತೊಂದರೆ ಏನಂತಂದರೆ, ಯಾರ ಜೊತೆಲಿ ಇರ್ತೀರೋ ಅವರಿಗೆ ನೀವು ಹಿಂದೆ ಏನು ಮಾಡ್ತೀರೋ ಅದು ಮಹಾಪಾಪ. ನೀನೇನಾದರೂ ಅವನ ಮೇಲೆ ಪ್ರೀತಿ ಇದ್ದರೆ ನೀನೇನು ಮಾಡಬೇಕು? ಮುಖದ ಮೇಲೆ ಹೇಳಬೇಕು. ನಮ್ಮ ಫ್ರೆಂಡ್ ಇದ್ರೊಬ್ಬರು, ಅವ್ರು ಇಲ್ಲಿಲ್ಲ, ಹೊರಗ ದೇಶದಲ್ಲಿದ್ದಾರೆ. ನಾನು ಅವ್ರು ಇಬ್ಬರು ಹಗಲು ರಾತ್ರಿ ಎಲ್ಲಾದರೂ ತಿರುಗಾಡ್ತಾ ಇದ್ವಿ, ಒಬ್ರಿಗೊಬ್ಬರು ಕಷ್ಟಗಳು ಹೇಳ್ತಾ ಇದ್ವಿ. ಏನಾದರೂ ಕಷ್ಟ ಇದ್ದರೆ ರಾತ್ರಿ ಎಲ್ಲ ಅವ್ರದ್ದು ಏನಾದರೂ ಕಷ್ಟ ಇದೆ, ಬೆಳಗ್ಗೆ ಬಂದು ನನ್ನ ಜೊತೆ ಕೂತ್ಕೊಂಡು ಇಬ್ಬರು ಕುಂತು ಒಬ್ಬರೊಬ್ರು ಪರಿಹಾರ ಮಾಡ್ತಾಯಿದ್ದೀವಿ. ಎಷ್ಟೇ ಹತ್ತಿರ ಇದ್ದರೂ ಸಹ ನಾನು ಏನಾದರೂ ತಪ್ಪು ಮಾಡಿದ್ರೆ, ಎಮ್ ಡಿ ದಿಸ್ ಇಸ್ ನಾಟ್ ದ ವೇ, ಇದು ಹಿಂಗೆ ಮಾಡಬಾರ್ದು, ಹಿಂಗಿರಬಾರ್ದು, ಹಿಂಗೆ ಮಾಡಬಾರ್ದು. ನಾನು ಮುಂದೆ ಆ ವ್ಯಕ್ತಿ ಬೈತಿದ್ದ, ಆದರೆ ಹಿಂದೆ ಹೋಗಿ ನಾನು ವಿಷಯ ಹೊಗಳ್ತಿದ್ದ. ಐ ಸ್ಟಿಲ್ ಹ್ಯಾವ್ ದ ರೆಸ್ಪೆಕ್ಟ್ ಟು ದಟ್ ಪರ್ಸನ್. ಹಿಂದೆ ಹೊಗಳ್ತಿದ್ದ, ಮುಂದೆ ನನಗೆ ಬೈತಿದ್ದ. ವಿ ಫೈಂಡ್ ಸೋ ಫ್ಯೂ ಪೀಪಲ್ ಆನ್ ದಿಸ್ ಅರ್ತ್ ಟುಡೇ. ಮುಂದೆ ಹೊಗಳ್ತಾರೆ, ಹಿಂದೆ ಹೋಗಿ ಬೈತಾರೆ. ಇಸ್ಕರಿಯೋದನ್ನು ಮಾಡ್ತಕ್ಕಂಥ ಕೆಲಸ ಅಷ್ಟೇ. ಯೇಸು ಜೊತೆ ಊಟ ಮಾಡ್ತಿದ್ದ, ಅವನ ಪಾತ್ರೆಯಲ್ಲಿ ಕೈ ಹಾಕ್ತಿದ್ದ, ಎಲ್ಲ ಮಾಡ್ತಾ ಇದ್ದ, ಆದರೆ ಹಿಂದಿನ ಯೋಚನೆ ಬೇರೆ ಆಗಿತ್ತು. ಈ ಕೊನೆ ದಿನಗಳಲ್ಲಿ ಪ್ರಿಯರೇ, ಯೇಸು ನಮ್ಮೆಲ್ಲರಿಗೆ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ನಾವು ಹಿಂದೆ ಮಾಡ್ತಕ್ಕಂಥ ಆ ಕುಯುಕ್ತಿಗಳನ್ನು ಎಲ್ಲಿವರೆಗೆ ನಾವು ಬಿಡೋದಿಲ್ಲೋ ಅಲ್ಲಿವರೆಗೆ ನಾವು ದೇವರ ಮಕ್ಕಳಾಗೋದಿಲ್ಲ. ಒಂದು ವೇಳೆ ನಾವು ಅದು ಬಿಡೋದೇ ರೀತಿಯಾದ ಕಾರ್ಯ ಮಾಡಿದಾಗ ಇಸ್ಕರಿ ಯುದ್ಧದ ಪರಿಸ್ಥಿತಿ ನಮಗಾಗ್ತದೆ. ಕೊನೆ ವಾರದಲ್ಲಿ ಡೇ ಆಫ್ ಅಟೋನ್ಮೆಂಟ್, ಮಹಾದೋಷ ಪರಿಹಾರಕ ದಿನದಲ್ಲಿ ಎಲ್ಲ ಜನರು ಹೋಗಿ ಏನು ಮಾಡ್ತಾ ಇದ್ರು? ಕುರಿಗಳನ್ನು ತಕೊಂಡು ಹೋಗಿ ಅವನ್ನ ಕತ್ತರಿಸಿ ಪಾಪ ವಿಮೋಚನೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲಿ ಈ ಪ್ರವಾದನ ವಾಕ್ಯ ನಮಗೆ ಎಚ್ಚರಿಸ್ತದೆ. ದಾನಿಯೇಲ 9ನೇ ಅಧ್ಯಾಯ 27ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ, ಆ ಅಭಿಷೇಕ್ತನು, ಆ ಚೈತರಿಸಲ್ಪಡ್ತಕ್ಕಂಥ ಮಸಿಯನು ಬಂದೇನು ಮಾಡ್ತಾನೆ, ಅವರಲ್ಲಿ ನಡೀತಕ್ಕಂಥ ಈ ನೈವೇದ್ಯಗಳನ್ನು ಏನು ಮಾಡ್ತಾನೆ? ನಿಲ್ಲಿಸ್ತಾನೆ. ಹಿ ವಿಲ್ ಸ್ಟಾಪ್. ಹೇಗೆ ನಿಲ್ಲಿಸ್ತಾನೆ? ಯಾರ ಮಾತು ಕೇಳ್ತಾರೆ ಹೇಳ? ಅವ್ರದ್ದು ಮಾತು. ಯೇಸು ಒಂದ್ಸಲ ದೇವಾಲಯಕ್ಕೆ ಹೋಗಿ ಆ ಪರಿಸ್ಥಿತಿ ನೋಡಿದಾಗ ಎಲ್ಲರೂ ಮಾರಾಟ ಮಾಡ್ತಾ ಇದ್ರು, ಬಿಸ್ನೆಸ್ ಮಾಡ್ತಾ ಇದ್ರು. ಯೇಸು ನೋಡ್ಲಿಕ್ಕೆ ಆಗಲಿಲ್ಲ. ಬಡಿಗೆ ತಗೊಂಡು ಚೌಕ ತಗೊಂಡು ಎಲ್ಲರನ್ನು ಹೊಡೆದು ಓಡಿಸಿದನು. ಹೊಡೆದ ತಕ್ಷಣ ಏನು ಮಾಡಿದ್ರು ಗೊತ್ತಾ? ಎಲ್ಲರೂ ಕುಂತು ಅವನಿಗೆ ಕೊಲೆ ಮಾಡೋಕ್ಕೆ ತಯಾರ ಮಾಡಿದ್ರು. ದೇ ಆಲ್ ಪ್ಲ್ಯಾನ್ಡ್ ಟು ಕಿಲ್ ಜೀಸಸ್ ಕ್ರೈಸ್ಟ್. ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಎಲ್ಲವನ್ನ ಕರೆ ಅನ್ಕೊಂಡು ಜೀವನ ಮಾಡ್ತಕ್ಕಂಥ ಜನಗಳ ಮಧ್ಯದಲ್ಲಿ ಹೇಳಿದಾಗ ಅವನ ಮೇಲೆ ಕಲ್ಲೇ ಬೀಳ್ತವೇನ ಇನ್ನೇನು ಮಾಡೋದಿಲ್ಲ. ಯೇಸ್ವಾಮಿ ಅದನ್ನು ಗೊತ್ತಾಯಿತು, ಯೇಸ್ವಾಮಿ ಗೊತ್ತಿತ್ತು. ಅದಕ್ಕೋಸ್ಕರ ಈ ಯಜ್ಞವನ್ನು ಕೊನೆಗಾಣಿಸ್ಬೇಕಾದ್ರೆ ನನ್ನ ಯೋಜನೆಯನ್ನು, ನಾವು ಹಾಕಿರ್ತಕ್ಕಂಥ ಯೋಜನೆಯನ್ನು, ಲೋಕಾದಿಯಿಂದ ತಯಾರು ಮಾಡ್ತಕ್ಕಂಥ ಯೋಜನೆಯನ್ನು ಏನು ಮಾಡಬೇಕು? ಅದು ಪ್ರವಾದನ ಪ್ರಕಾರ ಪರಿಪೂರ್ಣ ಆಗಬೇಕು. ಇನ್ನೊಂದ್ಸಲ ಓದಮ್ಮ. ಆ ಪ್ರಭು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅರ್ಧ ವಾರದಲ್ಲಿ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಸಾಕು. ಈ ಒಂದು ಯಜ್ಞ ನೈವೇದ್ಯಗಳನ್ನ, ದ ಸ್ಯಾಕ್ರಿಫಿಷಲ್ ಸಿಸ್ಟಮ್ ಏನಿದೆ, ಕ್ರಿಸ್ತನ ನೇಮಕವಾಗಿ ಮಾಡಿರ್ತಕ್ಕಂಥ ಈ ಒಂದು ಕಾಲವನ್ನು ಅರ್ಧ ವಾರದಲ್ಲಿ, ಲಾಸ್ಟ್ ವೀಕ್, ಕೊನೆ ವಾರ ಏನಂತಾರೆ 7 ದಿನ. ಕೊನೆ ವಾರ ಎಷ್ಟು ದಿನ? 7 ದಿನ. ಆ 7 ದಿನ ಆದಮೇಲೆ ಒಂದು ವಾರದ ಮಧ್ಯದಲ್ಲಿ ಅಂದರೆ ಯೇಸು ಸ್ವಾಮಿ ಕ್ರಿಸ್ತಪೂರ್ವ 4ನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥ ಯೇಸು ಸ್ವಾಮಿ ಆತನ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದು 30ನೇ ವರ್ಷದಲ್ಲಿ. ಹಲೋ, ಎಷ್ಟನೇ ವರ್ಷದಲ್ಲಿ? 30. ದಟ್ ಇಸ್ ದ ಬೈಬಲ್ ಟೆಕ್ಸ್ಟ್. ಯಾಕಂದ್ರೆ ಎಲ್ಲ ನನಗೆ ವಿವರ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಕೋಸ್ಕರ ನಾನು ಅದನ್ನು ಐ ಆಮ್ ಕಟಿಂಗ್ ಶಾರ್ಟ್. ಯಾಕಂದ್ರೆ ನೀವೆಲ್ಲರಿಗೂ ಗೊತ್ತಿದೆ, 30ನೇ ವರ್ಷದಲ್ಲಿ ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಂಡನು. ಆ 30ನೇ ವರ್ಷ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದು ತಾರೀಕು ಯಾವುದಂದ್ರೆ ಕ್ರಿಸ್ತ ಶಕ 27ನೇ ಇಸ್ವಿಯಲ್ಲಿ. ಆ 27ನೇ ಇಸ್ವಿಯಲ್ಲಿ ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಸತ್ಯವೇದ ವಾಕ್ಯದಲ್ಲಿ ಹೇಳ್ತದೆ, ಅರ್ಧ ವಾರ ಬಂದಾಗ ಆ ಯಜ್ಞಗಳನ್ನ ಏನು ಮಾಡ್ತಾನೆ? ನಿಲ್ಲಿಸ್ತಾನೆ. ನಿಲ್ಲಿಸಲಿಕ್ಕೆ ಒಂದೇ ಒಂದು ಮಾರ್ಗ, ತಾನು ಮಾಡಿರ್ತಕ್ಕಂಥ ಯೋಜನೆಯನ್ನ, ತಾನು ಹಾಕೊಂಡಿರ್ತಕ್ಕಂಥ ಯೋಜನೆಯನ್ನ, ಲೋಕಾದಿಯಿಂದ ಮಾಡಿರ್ತಕ್ಕಂಥ ಆ ಯೋಜನೆಯನ್ನ ಪರಿಪೂರ್ಣ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ಪ್ರಾಣ ಕೊಡಬೇಕಾಗಿರ್ತಕ್ಕಂಥ ವರಿಷ್ಠ. ಹಿ ಶುಡ್ ಬಿ ಕ್ರೂಸಿಫೈಡ್.
ಆತನಿಗೆ ಸಿಲುಬೆಗೆ ಹಾಕಲ್ಪಡಬೇಕು, ಆತನು ಕೊಲ್ಲಲ್ಪಡಬೇಕು, ಆತನಿಗೋಸ್ಕರ ಮಾಡ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮಗಳು ಏನಾಗಬೇಕು, ನಿಂತು ಹೋಗ್ಬೇಕಂತ ಯೇಸು ಸ್ವಾಮಿ ಏನು ಮಾಡಿದ್ದಾನೆ, ಕ್ರಿಸ್ತ ಶಕ ಯೇಸು ಸ್ವಾಮಿ ಆ ಸಿಲುಬೆದ ಮೇಲೆ ಆಗಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಏನು ಮಾಡಿದ್ದಾನೆ, ಆ ಸಿಲುಬೆದ ಮೇಲೆ ಕುರಿಮರಿಯಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಪ್ರಿಯರೇ, ಯೇಸು ಸ್ವಾಮಿ ತ್ಯಾಗ ಮಾಡಿರ್ತಕ್ಕಂಥ ಆ ಒಂದು ಪ್ರವಾದನೆ ಯಾವ ದಿನಾಂಕ ಅಂದರೆ 31ನೇ ಕ್ರಿಸ್ತ ಶಕ AD 31. ಯೇಸು ಸ್ವಾಮಿ ಹುಟ್ಟಿದ್ದು ಕ್ರಿಸ್ತ ಪೂರ್ವ 4ನೇ ಇಸ್ವಿಯಲ್ಲಿ, ಯೇಸು ಸ್ವಾಮಿ ದೀಕ್ಷಾನ ತಗೊಂಡಿದ್ದು ಕ್ರಿಸ್ತ ಶಕ 27ನೇ ಇಸ್ವಿಯಲ್ಲಿ, ಯೇಸು ಸ್ವಾಮಿ ಸತ್ತಿದ್ದು ಕ್ರಿಸ್ತ ಶಕ 31ನೇ ಇಸ್ವಿಯಲ್ಲಿ. ಮಧ್ಯವಾರದಲ್ಲಿ ಎಲ್ಲವನ್ನ ಕಳೆಯಲ್ಪಡ್ತು. ಮಧ್ಯವಾರದಲ್ಲಿ ಆತನ ಪ್ರಾಣವನ್ನು ಕಳ್ಕೊಂಡನು. ಆ ಮಧ್ಯವಾರದಲ್ಲಿ 70 ವಾರಗಳು ಕಳೀಬೇಕಂತ ಸ್ವಾಮಿ ಹೇಳಿದಾಗ ಪ್ರಿಯರೇ, ಆ ಒಂದು ವಾರದಲ್ಲಿ ಇನ್ನು ಸ್ವಲ್ಪ ಕಾಲ ಕೊಡಲ್ಪಟ್ಟಿತ್ತು. ಆ ಸ್ವಲ್ಪ ಕಾಲ ನೋಡುವಾಗ ನಾವು ನೋಡ್ತೇವೆ, ದೇವರು ಎಲ್ಲರ ಮೇಲೆ ಕರುಣೆ ಇಟ್ಟಿದ್ದಾನೆ. ಇಸ್ರಾಯೇಲರ ಮೇಲೆ ಕರುಣೆ ಇಟ್ಟಿದನು. ಯೇಸು ಸ್ವಾಮಿ ಪರಲೋಕವನ್ನೇ ಬಿಟ್ಟು ಭೂಲೋಕಕ್ಕೆ ಬಂದನು. ಎಲ್ಲರ ಪಾಪದ ವಿಮೋಚನೆಗೋಸ್ಕರ ಆತನ ಇಲ್ಲಿ ಬಂದನು. ಆತನು ಬಂದಾಗ ಒಂದು ಮಾತು ಹೇಳ್ತಾನೆ, ನಾನು ಬಂದಿದ್ದು ಯಾರಿಗೋಸ್ಕರ? ನನ್ನ ಜನಗಳಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಅಂತ ಅವ್ರು ಬಂದು ಅವ್ರ ವಾಕ್ಯ ಹೇಳಿ ಎಲ್ಲ ಕಾರ್ಯಕ್ರಮ ಮಾಡಿ ಮಾದರಿಯಾಗಿ ದೀಕ್ಷಾನ ತೆಗೆದುಕೊಂಡು ಮಾದರಿಯಾಗಿ ಆತನ ಹುಟ್ಟು ಎಲ್ಲ ಒಂದು ಘಟನೆಯಿಂದ ವ್ಯಕ್ತಪಡಿಸಿದ ಮೇಲೂ ಸಹ ಯೇಸು ಸ್ವಾಮಿಯನ್ನು ಏನು ಮಾಡಿಲ್ಲ ಅವರು? ಅಲೋ, ಯೇಸು ಸ್ವಾಮಿಯನ್ನು ನಂಬಿಲ್ಲ. ಯೇಸು ಸ್ವಾಮಿನ ಏನು ಮಾಡಿದ್ರು? ನಮಗೆ ಯಾರು ಬೇಕು ಈ ಲೋಕಕ್ಕೆ? ಕಾಳಬೇಕು. ನಮಗೆ ಯಾರು ಬೇಕು? ಕಾಳಬೇಕು. ಯೇಸು ಸ್ವಾಮಿ ಬೇಕಾಗಿಲ್ಲ ರೀ. ಅದಕ್ಕೆ ಬೇಕಾಗಿಲ್ಲ. ಬರಾಬಗೆ ಬಿಟ್ಕೊಡ್ರಿ. ಯಾರಿಗೆ ಹಾಕ್ರಿ? ಸಿಲ್ಬೇಕಾ? ಯೇಸು ಕ್ರಿಸ್ತಕ್ಕೆ ಸಿಲ್ಬೇಕು ಹಾಕ್ರಿ. ಪಿಲಾತನಂದ ಇದು ಯಾವ ನ್ಯಾಯ ಅದ? ಇದು ಎಂಥ ನ್ಯಾಯ? ನಾನು ತಪ್ಪಿಲ್ಲ ಇವನಲ್ಲಿ. ಮತ್ತಾನು ಸುವಾರ್ತೆ ನೀವು 27ನೇ ಅಧ್ಯಾಯದಲ್ಲಿ ಮನೆಗೆ ಹೋಗಿ ಓದ್ಕೊಳ್ರಿ. ಅಲ್ಲಿ 4 ವ್ಯಕ್ತಿಗಳು ಯೇಸು ಸ್ವಾಮಿ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಮನುಷ್ಯ ಯೇಸು ಸ್ವಾಮಿ ಹಿಡ್ಕೊಟ್ಟಿದ್ದಾನೋ ಅವನು ಹೇಳ್ತಾ ಇದ್ದಾನೆ, ಇಸ್ಕರಿಯೋತ ಹೇಳ್ತಾನೆ, ತಪ್ಪಿಲ್ಲದವನನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟೇನು ಮಾಡಿದ್ದೇನೆ? ಪಾಪ ಮಾಡಿದ್ದೇನಂತ ಅವನು ಸಾಕ್ಷಿ ನುಡಿತಾ ಇದ್ದಾನೆ. ಪಿಲಾತನ ಹೆಂಡತಿ ಹೇಳ್ತಾಳೆ, ಇವನು ಜೊತೆಗೆ ಹೋಗಬೇಡ, ನೀನು ಇವನಿಂದ ನಾ ರಾತ್ರಿ ಎಲ್ಲ ಕನಸಿನಲ್ಲಿ ಕಷ್ಟಪಟ್ಟಿದ್ದಾನೆ, ಇವನು ಸಾಧಾರಣ ಮನುಷ್ಯನಲ್ಲ, ಇವನು ದೇವಕುಮಾರನೇ, ಇವನು ಕೊಡಬೇಕು, ಹೋಗಬೇಡ ಅಂತ ಪಿಲಾತನ ಹೆಂಡತಿ ಹೇಳಿ ಕಳಿಸ್ತಾಳೆ. ಆಮೇಲೆ ಪಿಲಾತ್ ಹೇಳ್ತಾನೆ, ಯಪ್ಪ ನಾನು ಲೆಕ್ಕ ಮಾಡಿ ನೋಡಿದ್ದೇನೆ, ನಾನು ಇವನನ್ನು ಪರಿಶೋಧಿಸಿದಲ್ಲಿ ಇವನಲ್ಲಿ ಯಾವ ತಪ್ಪು ನನಗೆ ಕಂಡು ಬಂದಿಲ್ಲ. ಅದಕ್ಕೋಸ್ಕರ ಇವನು ನಾನು ಸಿಲ್ಬಕ್ಕೆ ಹಾಕ್ಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದು ನಿಮ್ಮಲ್ಲಿ ಬಿಡ್ತೇವೆ, ನೀವೇ ತೀರ್ಮಾನ ಮಾಡಬೇಕು. ಅವರಂದರು, ನೀವು ನಮ್ಮ ಮೇಲೆ ಬಿಡ್ರಿ, ಆ ಶಾಪ ನಮ್ಮ ಮೇಲೆ ಬರಲಿ, ನಮ್ಮ ಮಕ್ಕಳ ಮೇಲೆ ಬರಲಿ, ನಮ್ಮ ಮೊಮ್ಮಕ್ಕಳ ಮೇಲೆ ಬರಲಿ, ನಮ್ಮ ಸಂತಾನದ ಮೇಲೆ ಬರಲಿ. ಆದ್ರೆ ನೀವೇನು ಮಾಡ್ರಿ? ಕ್ರಿಸ್ತನ ಶಿಲ್ಬೆಗೆ ಹಾಕ್ರಿ. ನಿಮ್ಗೆ ಯಾರು ಬೇಕು? ಬರಬನ್ನು ಬಿಟ್ಕೊಡ್ರಿ, ಕಳ್ಳಗೆ ಬಿಟ್ಕೊಡ್ರಿ, ದರೋಡೆಕೋರನ್ನು ಬಿಟ್ಕೊಡ್ರಿ. ಈ ಲೋಕ ದರೋಡೆಕೋರನ್ನ, ಪಾಪಿಗಳನ್ನ, ಅನ್ಯಾಯ ಮಾಡೋರನ್ನ ಇಷ್ಟಪಡ್ತದೆ ವಿನ ನೀತಿವಂತರನ್ನ ಇಷ್ಟಪಡೋದಿಲ್ಲ. ಇವತ್ತು ಪ್ರಿಯರೇ, ನಿಮ್ಗೆ ಎಚ್ಚರಿಸ್ತೇನೆ, ಈ ರಾತ್ರಿ ಯೇಸು ಕ್ರಿಸ್ತನನ್ನ ಎಲ್ಲರೂ ತಿರಸ್ಕಾರ ಮಾಡಿದ್ರು. ಆತನನ್ನ ಕ್ರಿಸ್ತ ಶಕ 31ನೇ ಇಸ್ವಿಯಲ್ಲಿ ಮಧ್ಯವಾರದಲ್ಲಿ ಆತನನ್ನು ಛೇದಿಸಿದ್ರೆ ಎಂಬುದನ್ನು ನೋಡ್ತಕ್ಕಂಥರಾಗಿದ್ದೇವೆ. ಛೇದಿಸಿದ ಮಾತ್ರ ಅಲ್ಲ, ಯೇಸು ಸ್ವಾಮಿ ಸತ್ತ ಮೇಲೆ ಅಷ್ಟಕ್ಕೆ ಬಿಡಲಿಲ್ಲ. ಆತನ ಎಲ್ಲ ಶಿಷ್ಯರಿಗೆ ತೊಂದರೆ ಕೊಟ್ಟರು. ಸತ್ಯ ಮೇಲೆ ನೋಡ್ತೇವೆ ಪ್ರಿಯರೇ, ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಯೋಹಾನ್ ಎಂಬತಕ್ಕಂಥ ಒಬ್ಬರಿಗೆ ಬಿಟ್ಟರೆ, ಓನ್ಲಿ ದ ಜಾನ್ ದ ಡಿಸೈಪಲ್, ಆ ಒಬ್ಬರಿಗೆ ಬಿಟ್ಟುಕೊಟ್ರೆ ಎಲ್ಲರಿಗೆ ಕೊಲೆ ಮಾಡಿದ್ದಾರೆ. ಪೇತ್ರನಿಗೆ ಅವನ ಮೇಲೆ ತಪ್ಪು ಹೊರಿಸಿ ಅವನಿಗೂ ಸಿಲ್ಬೆಗೆ ಹಾಕುವಾಗ ಅವ್ನು ಹೇಳ್ದ, ದಯಮಾಡಿ ನನಗೆ ಸಿಲ್ಬೆಗೆ ಹಾಕಬೇಡ್ರಿ, ಹಿಂಗೆ ಹಾಕಬೇಡ್ರಿ, ನನ್ನ ಕಾಲನ್ನು ಮಾಡಿರಿ, ಮೇಲ್ ಮಾಡಿರಿ, ತಲೆ ಕೆಳಗೆ ಮಾಡಿ ನನ್ನನ್ನು ಕೊಲೆ ಮಾಡಿರಿ, ನಾನು ಕ್ರಿಸ್ತನಿಗೆ ಸಮಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೇತ್ರನ ಕೊಲೆ ಮಾಡಿದ್ರು. ಯಾಕೋಬನಿಗೆ ಕತ್ತಿಯಿಂದ ಕೊಲೆ ಮಾಡಿದ್ರು. ತೋಮನಿಗೆ ಏನು ಮಾಡ್ತಿರಲಿಲ್ಲ ಪಾಪ. ಇವನು ಮಡ್ರಾಸ್ನಲ್ಲಿ ಥಾಮಸ್ ಮೌಂಟ್ ಅಂತ ಸ್ಥಳ ಇದೆ, ನಿಮ್ಮೆಲ್ಲರೂ ಕೆಲವರು ಹೋಗಿ ನೋಡ್ಕೊಂಡು ಬಂದಿರಬೇಕು. ಆ ಸ್ಥಳದಲ್ಲಿ ಒಂದು ಮುಖ ಮಾಡಿ ಪ್ರಾರ್ಥನೆ ಮಾಡುವಾಗ ಹಿಂದಿಂದ ಬಂದು ಬರ್ಚಿ ತಿವಿದು ಅವನು ಕೊಲೆ ಮಾಡ್ದ. ಯೇಸು ಶಿಷ್ಯರಿಗೆ ಯಾರಿಗೂ ಸಾಧಾರಣ ಸಾವು ಕೊಲ್ಲಿಲ್ಲ, ಎಲ್ಲರನ್ನ ಹಿಂಸೆ ಪಡಿಸಿ ಕೊಲೆ ಮಾಡಿದ್ರು. ಕ್ರಿಸ್ತ ಶಕ 34ನೇ ಇಸ್ವಿಯಲ್ಲಿ, ಯಾವ ಇಸ್ವಿಯಲ್ಲಿ? ಕ್ರಿಸ್ತ ಶಕ 34ನೇ ಇಸ್ವಿಯಲ್ಲಿ ಸ್ಟೀಫನ್ ಎಂಬತಕ್ಕಂಥ ವ್ಯಕ್ತಿ ಸಭೆಯ ಒಂದು ಹಿರಿಕನಾಗಿ
ಪವಿತ್ರಾತ್ಮ ಪ್ರೇರಿತನಾಗಿ, ಪವಿತ್ರಾತ್ಮ ಭರಿತನಾಗಿ ದೇವ್ರ ವಾಕ್ಯ ಹಂಚುವಾಗ ಜನಗಳಿಗೆ ಅದು ಇಷ್ಟೇ ಬರಲಿಲ್ಲ. ಕಿವಿಗೆ ಅವ್ರಿಗೆ ಬಹಳ ಸಿಟ್ಟು ಬಂತು. ಅವನು ಖಂಡಿಸಿ ಹೇಳ್ತಕ್ಕಂಥ ಸಮಯದಲ್ಲಿ, ಅವರ ಪಾಪಗಳನ್ನು ಎತ್ತಿ ಹೇಳ್ತಕ್ಕಂಥ ಸಮಯದಲ್ಲಿ ಅವ್ರಿಗೆ ಭಾಳ ಸಿಟ್ಟು ಬಂದು ಅವನನ್ನು ಊರು ಹೊರಗೆ ಕರ್ಕೊಂಡು ಹೋಗಿ ಏನು ಮಾಡಿದ್ರು, ಅವ್ರನ್ನ ಕೊಲೆ ಮಾಡಿದ್ರು. ಪ್ರಿಯರೇ, ಯಾವಾಗ ಇಂತೆಲ್ಲ ಅತ್ಯಾಚಾರ ಮಾಡಿದಾಗ ದೇವರೊಂದು ತೀರ್ಮಾನ ಮಾಡ್ದ, ನಾನು ನಿಮಗೆ ಎಷ್ಟು ವಾರ ಕೊಟ್ಟಿದ್ದೇನೆ? 70 ವಾರಗಳು ಕೊಟ್ಟಿದ್ದೇನೆ, 490 ದಿನಗಳು ಕೊಟ್ಟಿದ್ದೇನೆ. ಇಷ್ಟೆಲ್ಲ ಪಾಪ ನಿಮ್ಗೆ ಕ್ಷಮಾಪಣೆ ಮಾಡಿದೆ. 7 ಸಲ ಅಲ್ಲ, 70 ಸಲ ಅಂತ ನೀವು ಮಾಡ್ತಕ್ಕಂಥ ಎಲ್ಲ ತಪ್ಪನ್ನು ಕ್ಷಮಾಪಣೆ ಮಾಡಿದಾಗ್ಯೂ ಸಹ ನೀವು ನನ್ನ ಮಾತಿಗೆ ವಿರುದ್ಧವಾಗಿ, ನನಗೆ ವಿರುದ್ಧವಾಗಿ ಮಾಡುವಾಗ ಇನ್ನು ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಮಾಡೋದಿಲ್ಲ? ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡೋದಿಲ್ಲ. ನಿಮ್ಮನ್ನು ನಾನು ಮಾಡ್ತೇನೆ, ತಳ್ಳಿಬಿಡ್ತೇನೆ, ನಿಮ್ಮನ್ನು ತಿರಸ್ಕಾರ ಮಾಡ್ತೇನೆ. He called all the disciples and said, please stop telling these people. ಸಾಕು ಈ ಮಂದಿ ಹೇಳೋದು, ಈ ಮಂದಿ ಏನು ಕೇಳಲ್ರು. ಇನ್ನು ಏಟ್ ಬಿ ಹೇಳಿದ್ರೆ ಬಿ ನಿಮಗೆ ಕೊಲೆ ಮಾಡ್ತಾರೆ ವಿನ, ನಿಮಗೆ ಬೈತಾರೆ ವಿನ, ನಿಮ್ಮ ಹಿಂದೆ ಆಡ್ತಾರೆ ವಿನ ನಿಮ್ಮ ಮಾತು ಕೇಳೋದಿಲ್ಲ. ಪ್ರಿಯರಿಗೆ ಇವತ್ತಿನ ದಿವಸದಲ್ಲಿ, ಕೊನೆಯ ದಿನದಲ್ಲಿ, ಕೊನೆಯ ಗಳಿಗೆಯಲ್ಲಿ ದೇವರ ವಾಕ್ಯವನ್ನು ಹೇಳ್ತಕ್ಕಂಥ ಸಮಯ ಬಂದಾಗ ದೇವರ ಸುವಾರ್ತಿಕರ ವಿಷಯದಲ್ಲಿ ಕೆಟ್ಟ ಮಾತಾಡ್ತಾರೆ ವಿನ ಆ ಒಳ್ಳೆ ಮಾತಾಡೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀವು ಅವ್ರ ವಿಷಯದಲ್ಲಿ ಯೋಚನೆ ಮಾಡಬೇಡ್ರಿ, ಅವ್ರು ಹ್ಯಾಂಗಾರ ಯೋಚನೆ ಮಾಡಬೇಡ್ರಿ. ಯು ಲಿಸನ್ ದ ವರ್ಡ್ ಆಫ್ ಗಾಡ್, ಬಿಕಾಸ್ ದ ವರ್ಡ್ ಆಫ್ ಗಾಡ್ ವಿಲ್ ಟೇಕ್ ಯು ಟು ಹೆವೆನ್. ನಾನು ಮೊದಲು ಹೇಳಿದ್ದೇನೆ, ಎಷ್ಟೋ ಸಲ ಎಚ್ಚರಿಕೆ ಇದ್ದಾರೆ, ಯಾವುದೇ ಸಭೆ ಆಗಲಿ, ಯಾವುದೇ ಕುಟುಂಬವಾಗಲಿ, ಯಾವುದೇ ತಂದೆ ಆಗಲಿ, ಯಾವುದೇ ಬೋಧಕನಾಗಲಿ, ಯಾವುದೇ ವ್ಯಕ್ತಿ ಆಗಲಿ ನಮಗೇನು ಮಾಡೋದಿಲ್ಲ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಒಂದೇ ಒಂದು ನಿಮ್ಮ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಅದೇನೆಂದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಿಮಗೂ ಇರ್ತಕ್ಕಂಥ ಆ ಸಂಬಂಧ ಮಾತ್ರ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ತದೆ. ಪ್ರಿಯರೇ, ನೀವು ಪಾಸ್ಟ್ಗಳು ನೋಡಬೇಡ್ರಿ. ಆಯ್ನೋ ಎಷ್ಟೋ ಬೋಧಕರು ಈಗಿನ ಕಾಲದಲ್ಲಿ ಅವರ ವೈಯಕ್ತಿಕ ಜೀವಿತದಲ್ಲಿ ಪ್ರಾಮಾಣಿಕರಿಲ್ಲ, ಸುವಾರ್ತೆಯಲ್ಲಿ ಪ್ರಾಮಾಣಿಕರಿಲ್ಲ. ದುಃಖ ಆಗ್ತದೆ ಪ್ರಿಯರೇ. ನಮ್ಮ ಬೀದರ್ನಲ್ಲಿ we have more than 1,000 pastors. Very sorry to make the statement. How many pastors? More than 1,000 pastors. 1,000 pastors ಎಲ್ಲ ಏನು ಮಾಡಿದೆ ಅಂದರೆ, ದೇ ಆರ್ ಮೇಕಿಂಗ್ ಎ ಬಿಸ್ನೆಸ್. ಯಾವುದೇ ಡಿನಾಮಿನೇಷನ್ ಬಂದರೂ ಪರವಾಗಿಲ್ಲ, ಆ ಡಿನಾಮಿನೇಷನ್ಗೆ ಹೋಗೋದು, ಅಲ್ಲಿನೂ ಸಂಬಳ ತಗೊಳ್ಳೋದು, ಇಲ್ಲಿನೂ ಸಂಬಳ ತಗೊಬೋದು, ಎರಡೂ ಸಂಬಳ ತಗೊಂಡು ಒಂದು ಆತ್ಮಕ ವಾಕ್ಯ ಹೇಳೋದಿಲ್ಲ, ಹೋಗಿ ಮಲ್ಕೊಳ್ಳೋದು. ಕೆಲವರು ಸೇವೆ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ವರ್ಕಿಂಗ್ ಫಾರ್ ದ ಲಾರ್ಡ್. ರಾತ್ರಿ ಗೊತ್ತಿಲ್ಲ, ಹಗಲು ಗೊತ್ತಿಲ್ಲ, ಹಳ್ಳಿ ಗೊತ್ತಿಲ್ಲ, ಘಟ್ಟ ಗೊತ್ತಿಲ್ಲ, ರಾತ್ರಿ ಎಲ್ಲ ಜನ ಸೇವೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ಯಾರ್ಯಾರು ದೇವ್ರ ಸೇವೆಗಾಗಿ ಹುಚ್ಚರಾಗಿ ಸೇವೆ ಮಾಡ್ತಾರೋ ದೇವರವ್ರನ್ನ ಆಶೀರ್ವದಿಸ್ತಾನೆ. ಈ ರಾತ್ರಿ ಒಂದು ಜ್ಞಾಪಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೊಕ್ರಣ ಧರ್ಮಪುರ ಕಡೆ ಪಾಸ್ಟಾಗಿ ಕೆಲಸ ಮಾಡ್ತಿದ್ದೆ. ನಾನು ಕ್ರಿಸ್ಮಸ್ ಹಬ್ಬದ ಟೈಮ್ನಲ್ಲಿ ಆ ಊರಲ್ಲಿ ಲೈಟ್ ಇರಲಿಲ್ಲ, ದೇವಾಲಯದಲ್ಲಿ ಲೈಟ್ ಇರಲಿಲ್ಲ. ಸಭೆ ಕಟ್ಟಿ 20 ವರ್ಷ ಊರಲ್ಲಿ ಆ ಗುಡಿಯಾಗ ಲೈಟ್ ಇರಲಿಲ್ಲ. ನಾನು ಪಾಸ್ಟಾಗಿ ಹೋದೆ, ಆ ಊರಲ್ಲಿ ನೋಡಿದೆ ಲೈಟ್ ಇಲ್ಲ, ಏನು ಮಾಡಲಪ್ಪ ನಾನು ಇದಂತ. ದೀಪ ಹಚ್ಚಬೇಕು, ಪ್ರಾರ್ಥನೆ ಮಾಡಬೇಕು. ಆಮೇಲೆ ಎಲ್ಲ ಹೆಣ್ಮಕ್ಳಿಗೆ ಮತ್ತು ಗಂಡ್ಸು ಮಕ್ಕಳಿಗೆ, ಯವನಸ್ಥರಿಗೆಲ್ಲ ಪ್ರೇರೇಪಣೆ ಮಾಡಿ ವಾರಕ್ಕೆ 5 ರೂಪಾಯಿ ಮಾಡಿ ಅದಕ್ಕೆ 3 ಕಂಬಗಳು ಹಾಕಿಸಿ ಅದರಲ್ಲಿ ಮೈಕ್ ಸೆಟ್ ತರಬೇಕು. ಹಬ್ಬಕ್ಕೆ ಮೈಕ್ ಸೆಟ್ ಬರಬೇಕು. ಈಗ ನವಂಬರ್ ತಿಂಗಳಿಂದ ಕ್ರಿಸ್ಮಸ್ ಡಿಸೆಂಬರ್ ತಿಂಗಳದಾಗ ಹೆಂಗೆ ಚಳಿ ಇರ್ತದೆ ನೋಡ್ರಿ, ವಿಚಾರ ಮಾಡಿರಿ. ವೆದರ್ ಬಿಲೀವ್ ಇಟ್ ಆರ್ ನಾಟ್, ರಾತ್ರಿ ನನ್ನ ಮನೆಯಿಂದ 2 ಗಂಟೆಗೆ ನಾನು ಸ್ನಾನ ಮಾಡಿಕೊಂಡು ನನ್ನ ಗಾಡಿ ತಗೊಂಡು